ನೋಡಿ, ಮೆಕ್ಕಲು ಮಣ್ಣು ಕರೆಕ್ಟಾ. ಹೈಯೆಸ್ಟ್ ಈ ಒಂದು ಸೆಣಬು ಬೆಳೆಯುವಂತ ಮಣ್ಣು ಯಾವ್ದಂದ್ರ ಮೆಕ್ಕಲು ಮಣ್ಣು. ಯಾವ ಮಣ್ಣು ಮಳೆಗಾಲದಲ್ಲಿ ಮಣ್ಣಾಗಿ ಬೇಸಿಗೆಯಲ್ಲಿ ಶಿಲೆ ಆಗ್ತದೆ? ಜಂಬೆಟ್ಟಿಗೆ ಮಣ್ಣು ನೋಡಿ, ಜಂಬೆಟ್ಟಿಗೆ ಮಣ್ಣು. ಯಾವ ಮಣ್ಣನ್ನ ರೇವೆ ಮಣ್ಣು ಎನ್ನುವರು? ರೇವೆ ಮಣ್ಣು ವೆರಿ ಗುಡ್. ಮೆಕ್ಕಲು ಮಣ್ಣು ನೋಡಿ. ರೆಗೂರ್ ಅಂದ್ರೆ ಕಪ್ಪು ಮಣ್ಣು, ರೆಗೂರ್ ಅಂದ್ರೆ ಕಪ್ಪು ಮಣ್ಣು. ರೇವೆ ಅಂದ್ರೆ ಮೆಕ್ಕಲು ಮಣ್ಣು. ರೇವೆ ಅಂದ್ರೆ ಕಪ್ಪು ಮಣ್ಣು. ನದಿ ಸೇನ ಮಣ್ಣು ಯಾವುದು? ಮೆಕ್ಕಲು ಮಣ್ಣು ನೋಡಿ. ನದಿ ಸಂಚಯನ ಮಣ್ಣು ಅಂದ್ರು ಮೆಕ್ಕಲು ಮಣ್ಣೆ. ರೆಡ್ ಸಾಯಿಲ್, ಬ್ಲಾಕ್ ಸಾಯಿಲ್, ಲ್ಯಾಟ್ರೈಟ್ ಸಾಯಿಲ್, ಅಲ್ವೈಲ್ ಸಾಯಿಲ್. ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಕಂಡುಬರುವ ಮಣ್ಣಿನ ವಿಧ ಯಾವುದು? ಯಾವ ಮಣ್ಣು ನಮ್ಮ ರಾಜ್ಯದಲ್ಲಿ ಹೈಯೆಸ್ಟ್ ಕಂಡು ಬರ್ತದೆ? ರೈಟ್. ಕರ್ನಾಟಕ ರಾಜ್ಯದಲ್ಲಿ ಕಂಡುಬರುವ ಅತಿ ಹೆಚ್ಚಿನ ಮಣ್ಣಿನ ವಿಧ ಯಾವುದಂದ್ರ ರೆಡ್ ಸಾಯಿಲ್ ನೋಡಿ. ಕೆಂಪು ಮಣ್ಣಿದೆಲ್ಲ ಹೈಯೆಸ್ಟ್ ಇದೆ ನಮ್ಮ ರಾಜ್ಯದಲ್ಲಿ. ಕೆಂಪು ಬಿಟ್ಟರೆ ನೆಕ್ಸ್ಟ್ ಬ್ಲಾಕ್ ಸಾಯಿಲ್. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಕಂಡುಬರುವ ಮಣ್ಣು ಅಂದ್ರೆ ಅಲ್ವೈಲ್ ಸಾಯಿಲ್. ಅನುಕ್ರಮವಾಗಿನೇ ಅದಾವೆಲ್ಲ. ಬಂಗಾರ ಇದೊಂದು ಮಣ್ಣಿನ ಪ್ರಕಾರವಾಗಿದೆ. ಬಂಗಾರ, ಬಂಗಾರ ಈ ಒಂದು ಯಾವ ಮಣ್ಣಿನ ಪ್ರಕಾರವಾಗಿದೆ? ಇದು ಬಂಗಾರ ಎಂಬುವುದು ಯಾವ ಮಣ್ಣಿನ ವಿಧವಾಗಿದೆ? ಬಂಗಾರ ಇದು ಯಾವ ಮಣ್ಣಿನ ಒಂದು ನೋಡಿ. ಹಳೆ ಕಾಲದ ಮಣ್ಣು ಬಂಗಾರ ಎಂದರೆ ಹಳೆ ಕಾಲದ ಮಣ್ಣು. ಕಂಕರ ಅಂದ್ರ ಹೊಸ ಕಾಲದ ಮಣ್ಣು. ಅವೆರಡರ ಮಿಶ್ರಣ ಯಾವುದು? ಬಂಗಾರ, ಕಾದರ, ಕಂಕರ. ಬಂಗಾರ ಅಂತಂದ್ರ ಹಳೆ ಕಾಲದ ಮಣ್ಣು, ಕಾದರ ಅಂದ್ರ ಹೊಸ ಕಾಲದ ಮಣ್ಣು, ಕಂಕರ ಅಂದ್ರ ಸಮ್ಮಿಶ್ರಣ ಮಣ್ಣು. ಸದಾ ನೀರಿನಲ್ಲಿ ಸಂಗ್ರಹಗೊಳ್ಳುವ ಮಣ್ಣು ಯಾವುದು? ಯಾವ ಮಣ್ಣು ಸದಾ ನೀರಿನಲ್ಲಿ ಸಂಗ್ರಹಗೊಳ್ಳುತ್ತದೆ? ಯಾವಾಗಲೂ ನೀರಿನಾಗ ಸ್ಟಾಕ್ ಆಗಿರುತ್ತದೆ. ಎಕ್ಸಲೆಂಟ್. ಜೌಗು ಮಣ್ಣು ನೋಡಿ. ಜೌಗು ಮಣ್ಣು ಇದನ್ನ ಸಲೈನ್ ಸಾಯಿಲ್ ಅಂತ ಕರೀತಾರೆ. ಜೌಗು ಮಣ್ಣು ಸದಾ ಏನಾಗಿರುತ್ತಂದ್ರ ನೀರಿನಲ್ಲಿ ಸಂಗ್ರಹ ಆಗಿರುತ್ತೆ, ಸ್ಟಾಕ್ ಆಗಿರುತ್ತದೆ. ಯಾವಾಗಲೂ ನೀರಿನಲ್ಲಿ ಸಂಗ್ರಹಗೊಳ್ಳುವ ಮಣ್ಣು ಇದು. ಏಲಕ್ಕಿ ಮಸಾಲೆ ಪದಾರ್ಥಗಳಿಗೆ ಅತ್ಯಂತ ಸೂಕ್ತವಾಗಿರುವ ಮಣ್ಣು ಯಾವುದು? ಜಂಬೆಟ್ಟಿಗೆ ಮಣ್ಣು ನೋಡಿ. ಯಾವ ಮಣ್ಣು ಅಡಿಕೆ ಬೆಳೆಗೆ ಸಮೃದ್ಧವಾಗಿದೆ? ಯಾವ ಮಣ್ಣು ಅಡಿಕೆ ಬೆಳೆಗೆ ಸಮೃದ್ಧವಾಗಿರುವಂತ ಮಣ್ಣಾಗಿದೆ? ಅಡಿಕೆ ಬೆಳೆಗೆ ಸಮೃದ್ಧವಾದ ಮಣ್ಣು ಯಾವುದು? ಕೆಂಪು ಮಣ್ಣು ರೈಟ್ ಆನ್ಸರ್ ನೋಡಿ. ಕೆಂಪು ಮಣ್ಣು ಸರಿಯಾದಂತ. ಅಡಿಕೆ ಬಹಳ ಫೇಮಸ್ ಬೆಳೀತಾರೆ. ಕೆಂಪು ಬಿಟ್ಟರೆ ಜಂಬೆಟ್ಟಿಗೆ. ರಾಗಿ, ನವಣೆ, ಸಜ್ಜಿ ಅತಿ ಹೆಚ್ಚಾಗಿ ಯಾವ ಮಣ್ಣು ಬೆಳೆ ಬೆಳೆಯುತ್ತಂದ್ರೆ ಕೆಂಪು ಮಣ್ಣಿನ ನೋಡ್ರಿ. ರಾಗಿ, ನವಣೆ, ಸಜ್ಜೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ. ಕಪ್ಪು ಮಣ್ಣು ಅಲ್ಯೂಮಿನಿಯಂ ಮತ್ತು ಏನನ್ನು ಒಳಗೊಂಡಿರ್ತದೆ? ಅಲ್ಯೂಮಿನಿಯಂ, ಅದ್ರ ಜೊತೆಯಲ್ಲಿ ಸುಣ್ಣ, ಉಪ್ಪು, ಮ್ಯಾಗ್ನೀಷಿಯಂ ಇದ್ಯಾವುದೂ ಅಲ್ಲ. ಮ್ಯಾಗ್ನೀಷಿಯಂ ಇದೆ ನೋಡಿ ಈ ಮಣ್ಣಿನ ಜೊತೆಯಲ್ಲಿ. ಅಲ್ಯೂಮಿನಿಯಂ ಇದೆ, ಮ್ಯಾಗ್ನೀಷಿಯಂ ಇದೆ ಮತ್ತು ಕಬ್ಬಿಣದ ಆಕ್ಸೈಡ್ ಇದೆ. ಕೆಂಪು ಮಣ್ಣು ಟಿಮ್ಟಮ್ ಅನ್ನು ಹೊಂದಿರುತ್ತದೆ ಮತ್ತು ಅದರಿಂದ ಇದು ಕೆಂಪು ಮಣ್ಣನ್ನ ಆಗಿರುತ್ತದೆ. ಅಂದ್ರೆ ಯಾವ ಕೆಂಪು ಮಣ್ಣಿಗೆ ಏನೇನಿರುತ್ತದೆ? ಹೈಯೆಸ್ಟ್ ಏನಿರ್ತದೆ?
ಕೆಂಪು ಮಣ್ಣು ಕೆಂಪಾಗಿರಲು ಕಾರಣ ಏನಂತ ಕ್ವಶನ್ ಆಗಿದೆ. ಕಬ್ಬಿಣದ ಆಕ್ಸೈಡ್ ಇದೆ ನೋಡಿ, ಐರನ್ ಆಕ್ಸೈಡ್ ಕಂಡು ಬರುತ್ತೆ. ಐರನ್ ಆಕ್ಸೈಡ್ ಅಂದ್ರೆ ಏನು? ಕಬ್ಬಿಣದ ಆಕ್ಸೈಡ್ ಪ್ರಮಾಣ ಜಾಸ್ತಿ ಇರುತ್ತೆ. ಕರೆಕ್ಟಾ? ಕರ್ನಾಟಕದಲ್ಲಿ ಕೆಂಪು ಮಣ್ಣು ಹೆಚ್ಚು ಕಂಡು ಬರುವುದೆಲ್ಲಿ? ಕೆಂಪು ಮಣ್ಣು ದಕ್ಷಿಣ ಭಾಗದಲ್ಲಿದೆ ನೋಡಿ, ಅಂದ್ರೆ ವಿಶೇಷವಾಗಿ ತುಮಕೂರದಲ್ಲಿ ಹೈಯೆಸ್ಟ್ ಈ ಮಣ್ಣು ಕಂಡು ಬರುತ್ತದೆ. ಹಾವೇರಿಯಲ್ಲಿ ಅತಿ ಹೆಚ್ಚಾಗಿ ಕಪ್ಪು ಮಣ್ಣು ಕಂಡು ಬರುತ್ತದೆ. ಬಸಾಲ್ಟ್ ಬಂಡೆಗಳ ಶಿಥಿಲೀಕರಣದಿಂದ ಈ ಮಣ್ಣು ರೂಪುಗೊಂಡಿದೆ. ಬಸಾಲ್ಟ್ ಬಂಡೆಗಳಿಂದ ಯಾವ ಮಣ್ಣು ರೂಪುಗೊಂಡಿದೆ? ಬಸಾಲ್ಟ್ ಬಂಡೆಗಳು ಕಪ್ಪು ಮಣ್ಣು ನೋಡಿ 56% ಕರೆಕ್ಟ್ ಆನ್ಸರ್ ಮಾಡಿದಿರಿ. ಬಸಾಲ್ಟ್ ಶಿಲೆಯ ಶಿಥಿಲೀಕರಣ ನಿರ್ಮಾಣಗೊಂಡಿದೆ. ಇದು ಬಸಾಲ್ಟ್ ಅಂದ್ರೆ ಏನು? ಕಪ್ಪು ಶಿಲೆಗಳು ಅಂತ ಅರ್ಥ. ಮಣ್ಣನ್ನ ಗ್ರಾನೈಟ್ ಶಿಥಿಲೀಕರಣದಿಂದ ಪಡೆಯಲಾಗುತ್ತದೆ. ಯಾವ ಮಣ್ಣು? ರೈಟ್ ಆನ್ಸರ್ ಗ್ರಾನೈಟ್ ಶಿಲೆ ಅಂದ್ರೆ ಕೆಂಪು ಶಿಲೆ ನೋಡಿ. ಗ್ರಾನೈಟ್ ಶಿಲೆ ಅಂದ್ರೆ ಕೆಂಪು ಶಿಲೆ. ಕರಾವಳಿ ಉದ್ದಕ್ಕೂ ಹಂಚಿಕೆಯಾಗಿರುವಂತಹ ಮಣ್ಣು ಯಾವುದು? ಕರಾವಳಿ ಭಾಗದಲ್ಲಿ ಹೈಯೆಸ್ಟ್ ಕಂಡು ಬರುವಂತಹ ಮಣ್ಣಿನ ವಿಧ ಯಾವುದು? ಕರಾವಳಿ ಭಾಗದಲ್ಲಿ ಕರಾವಳಿ ಉದ್ದಕ್ಕೂ ಹಂಚಿಕೆಯಾಗಿರುವಂತಹ ಮಣ್ಣು ಯಾವ್ದಂದ್ರೆ ಮೆಕ್ಕಲು ಮಣ್ಣು. ಕರ್ನಾಟಕ ರಾಜ್ಯದಲ್ಲಿ ಕರಾವಳಿ ಉದ್ದಕ್ಕೂ ಹಂಚಿಕೆಯಾಗಿರುವಂತಹ ಮಣ್ಣು. ಯಾಕಂದ್ರೆ ನದಿಗಳು ಸಾಗರ, ಸಮುದ್ರ, ಸರೋವರ ಸೇರುವಾಗ ತನ್ನ ಮುಖದಲ್ಲಿ ನಿರ್ಮಾಣ ಮಾಡುವ ಭೂಮಿಯನ್ನ ನದಿ ಮುಖಜ ಭೂಮಿ ಅಂತ ಕರಿತೀವಿ. ಆ ಭಾಗದಲ್ಲಿ ಈ ಮೆಕ್ಕಲು ಮಣ್ಣು ಹೈಯೆಸ್ಟ್ ಇದೆ ನೋಡಿ. ಮಣ್ಣು ಕರಾವಳಿ ಉದ್ದಕ್ಕೂ ಹಂಚಿಕೆಯಾಗಿದೆ ನೋಡಿ. ಕೆಳಗಿನ ಜೋಡಿಗಳಲ್ಲಿ ಯಾವುದು ತಪ್ಪಾಗಿದೆ ಹೊಂದಾಣಿಕೆಯಾಗಿದೆ? ಯಾವುದು ತಪ್ಪಾಗಿ ಹೊಂದಾಣಿಕೆಯಾಗಿದೆ? ಮಣ್ಣಿನ ಗುಣಲಕ್ಷಣಗಳ ವಿಧಗಳಲ್ಲಿ ಕೆಂಪು ಮಣ್ಣು ಹೆಚ್ಚಿನ ಪ್ರಮಾಣದ ಸುಣ್ಣ, ಮ್ಯಾಗ್ನೀಷಿಯಂ, ಫಾಸ್ಫೇಟ್ ಮತ್ತು ಸಾರಜನಕ ಹೊಂದಿದೆ. ಕಪ್ಪು ಮಣ್ಣು ಭಾರತೀಯ ಪರ್ಯಾಯ ದ್ವೀಪ, ಬಿಸಿ ಮತ್ತು ಒಣ ಪ್ರದೇಶಗಳಲ್ಲಿ ಕಂಡುಬರುತ್ತದೆ. ಪಿಟಿ ಮತ್ತು ಜೋಗು ಮಣ್ಣು ಕಪ್ಪು, ಭಾರಿ ಮತ್ತು ಹೆಚ್ಚು ಆಮ್ಲೀಯ ಮಣ್ಣು ಹೊಂದಿರುತ್ತದೆ. ಶುಷ್ಕ ಮತ್ತು ಮರುಭೂಮಿ ಮಣ್ಣು ಹೆಚ್ಚಿನ ಶೇಕಡಾವಾರು ಕರಗುವ ಲವಣಗಳೊಂದಿಗೆ ಕಡಿಮೆ ಮಟ್ಟದ ಸಾಗುವಳಿ ಪದಾರ್ಥವನ್ನು ಹೊಂದಿರುತ್ತದೆ. ಯಾವ್ದು ಹೇಳ್ತಾರೆ ನೋಡೋಣ, ಮನಸರ ಹೇಳಿ. ಏನೇ ರಾಂಗ್ ಇದೆ ಅದು? ಎಲ್ಲದ ಇದ್ರ ಹೆಚ್ಚಿನ ಪ್ರಮಾಣ ಸುಣ್ಣನೂ ಇಲ್ಲ, ಮ್ಯಾಗ್ನೇಷಿಯಂ ಎಲ್ಲ, ಏನು ಸುಡುಗಾಡಲ್ಲಿ ಬರ್ತದೆ. ಕೆಂಪು ಮಣ್ಣು ಗ್ರಾನೈಟ್ ಶಿಲೆಯಿಂದ ನಿರ್ಮಾಣಗೊಂಡಿದೆ. ಕೆಂಪು ಮಣ್ಣಿನಲ್ಲಿ ನೀರಿದ್ರೆ ಮಾತ್ರ ಕೆಂಪು ಮಣ್ಣಾಗ ಬೆಳೆ ಬೆಳಕ್ ಸಾಧ್ಯ ಇದೆ, ಇವ್ಯಾವೂ ಇಲ್ಲ ಅಲ್ಲಿ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತೀಯ ಮಣ್ಣುಗಳು ಸಾರಜನಕ, ಖನಿಜ ಲಕ್ಷಣಗಳು ಮತ್ತು ಖನಿಜ ಲವಣಗಳು ಮತ್ತು ಇತರ ಸಾವಯವ ವಸ್ತುಗಳ ಕೊರತೆಯನ್ನು ಹೊಂದಿರುತ್ತವೆ. ಪೆನ್ಸುಲರ್ ಪ್ರಸ್ಥಭೂಮಿಯ ಮಣ್ಣುಗಳು ಗ್ರೇಟ್ ನಾರ್ದರ್ನ್ ಪ್ಲೇನ್ ನ ಮಣ್ಣಿಗಿಂತ ಹೆಚ್ಚು ಹಳೆಯದಾಗಿದೆ. ಮಣ್ಣಿನ ರಚನೆಯಲ್ಲಿ ಪ್ರಾಣಿಗಳು, ಕೀಟಗಳು, ಮನುಷ್ಯ ಕೂಡ ಪ್ರಮುಖ ಪಾತ್ರ ವಹಿಸ್ತಾನೆ. ಮೇಲೆ ನೀಡಿರುವ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? 1 2 2 3 1 3 1 2 3 ಆನ್ಸರ್ ಮಾಡಿ ನೋಡೋಣ. ರೈಟ್, 1 2 3 ರೈಟ್ ಆನ್ಸರ್ ನೋಡಿ. ಸರಿಯಾದಂತ ಉತ್ತರ 1 2 3 ರೈಟ್ ಆನ್ಸರ್. ರೆಗೂರು ಮಣ್ಣಿನ ಇನ್ನೊಂದು ಹೆಸರೇನು? ರೆಗೂರು ಮಣ್ಣದಲ್ಲ, ಇದರ ಇನ್ನೊಂದು ಹೆಸರೇನು? ಕೆಂಪು ಮಣ್ಣು, ಕಪ್ಪು ಮಣ್ಣು, ಶುಷ್ಕ ಮಣ್ಣು, ಮಿಶ್ರಿತ ಕೆಂಪು ಹಳದಿ ಮಣ್ಣು.
ಸರಿಯಾದಂತ ಉತ್ತರ ಕಪ್ಪು ಮಣ್ಣು, ರೈಟ್ ಆನ್ಸರ್ ನೋಡಿ. ಹತ್ತಿ ಕೃಷಿಗೆ ಕೆಳಗಿನ ಯಾವ ಮಣ್ಣು ಭಾರತ ಅತ್ಯಂತ ಸೂಕ್ತ ಇದೆ? ಭಾರತ ದೇಶದಲ್ಲಿ ಹೈಯೆಸ್ಟ್ ಹತ್ತಿ ಬೆಳೆಯುವಂತ ಮಣ್ಣು, ರೈಟ್. ರೆಗುರು ಮಣ್ಣು, ರೈಟ್ ಆನ್ಸರ್ ನೋಡಿ. ರೆಗುರು ಮಣ್ಣದಲ್ಲ, ಹತ್ತಿ ಬೆಳೆಗೆ ಅತ್ಯಂತ ಸಮೃದ್ಧವಾಗಿರುವಂಥದ್ದು. ಸ್ವಯಂ ಉಳುಮೆ ಮಣ್ಣು ಎಂದು ಕರೆಯುತ್ತಾರೆ. ಯಾವ ಮಣ್ಣನ್ನ ಸ್ವಯಂ ಉಳುಮೆ ಮಣ್ಣು ಎಂದು ಕರೆಯುತ್ತಾರೆ? ಆನ್ಸರ್ ಮಾಡ್ತೀರಿ? ಏನಾ? ಏ ಅಲ್ಲ, ಕಪ್ಪು ಮಣ್ಣು ನೋಡಿ. ಕಪ್ಪು ಮಣ್ಣನ್ನ ಸ್ವಯಂ ಉಳುಮೆ ಮಣ್ಣು ಅಂತ ಕರೀತಾರೆ ನೋಡಿ. ಸ್ವಯಂ ಉಳುಮೆ ಮಣ್ಣು ಯಾವ್ದಂದ್ರ ಕಪ್ಪು ಮಣ್ಣು. ಯಾಕಂದ್ರ ಈ ಮಳೆಗಾಲದಲ್ಲಿ ಏನಾಗ್ತದೆ, ಬಿರುಕು ಬಿಡುತ್ತೆ ಸರ್. ಬೇಸಿಗೆಯಲ್ಲಿ ಬಿರುಕು ಬಿಡುತ್ತದೆ, ಆಟೋಮೆಟಿಕ್ ಮಳೆಗಾಲದಾಗ ಏನಾಗ್ತದ, ಆಟೋಮೆಟಿಕ್ ಮಣ್ಣಾಗಿ ಬಿಡುತ್ತದೆ. ಕರೆಕ್ಟಾ? ಲ್ಯಾಟ್ರೈಟ್ ಮಣ್ಣಿಗೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಲ್ಲ? ಲ್ಯಾಟ್ರೈಟ್ ಮಣ್ಣು ಆರ್ಧ ಉಷ್ಣವಲಯದ ಪ್ರದೇಶಗಳ ಮಣ್ಣು, ಹೆಚ್ಚು ಸೋರುವ ಮಣ್ಣು, ಫಲವತ್ತತೆ ಕಡಿಮೆಯಾಗಿದೆ, ಸುಣ್ಣದಲ್ಲಿ ಸಮೃದ್ಧವಾಗಿದೆ. ಕರೆಕ್ಟಾ? ಸುಣ್ಣದಲ್ಲಿ ಸಮೃದ್ಧ. ಈ ಮಣ್ಣಿನಲ್ಲಿ ಸುಣ್ಣ ಇಲ್ಲ ನೋಡಿ. ಯಾವ ಮಣ್ಣಿನಲ್ಲಿ ಸುಣ್ಣ ಇಲ್ಲ ಅಂತಂದ್ರೆ ಲ್ಯಾಟ್ರೈಟ್ ಮಣ್ಣಿನಲ್ಲಿ ಸುಣ್ಣದ ಪ್ರಮಾಣ ಇರುವುದಿಲ್ಲ. ಒಪ್ಪುತ್ತೀರಿ? ಸುಣ್ಣದ ಪ್ರಮಾಣ ಬಹಳ ಕಡಿಮೆ ಈ ಮಣ್ಣಿನಲ್ಲಿ, ಸುಣ್ಣ ಇರಂಗಿಲ್ಲ. ಅದಕ್ಕೆ ಮಳೆಗಾಲದಲ್ಲಿ ಏನಾಗ್ತದೆ, ಎಲ್ಲವೂ ಕೊಚ್ಕೊಂಡು ಹೋಗ್ತದೆ. ಸುಣ್ಣ ಇಲ್ಲ ಈ ಮಣ್ಣಿನಲ್ಲಿ, ಸುಣ್ಣ ಖಾಲಿ ಆಗ್ತದೆ, ಸುಣ್ಣದ ಅಂಶ. ಆಮೇಲೆ ಉಪ್ಪಿನ ಅಂಶ ಇರಂಗಿಲ್ಲ. ಯಾಕೆ? 250 ಸೆಂಟಿಮೀಟರ್ಕ್ಕಿಂತ ಹೆಚ್ಚು ಮಳೆ ಆಗ್ತದೆ. ಎಲ್ಲಿ 250 ಸೆಂಟಿಮೀಟರ್ಕ್ಕಿಂತ ಹೆಚ್ಚು ಮಳೆ ಆಗ್ತದೋ ಅಲ್ಲಿರುವಂತ ಸುಣ್ಣದ ಪ್ರಮಾಣ ಏನಾಗ್ತಂದ್ರೆ ಕೊಚ್ಕೊಂಡು ಹೋಗ್ತದೆ. ಮಣ್ಣಿನ ಲವಣಾಂಶ ಮತ್ತು ಕ್ಷಾರತೆ ದೀರ್ಘಾವಧಿಯ ಪರಿಹಾರವೆಂದರೆ ಯಾವ ದೀರ್ಘಾವಧಿ ಪರಿಹಾರ ಇದಕ್ಕ? ರಾಕ್ ಫಾಸ್ಫೇಟ್, ಜಿಪ್ಸಮ್, ಗೊಬ್ಬರ, ಯೂರಿಯಾ. ಮಣ್ಣಿನ ಲವಣಾಂಶ ಮತ್ತು ಕ್ಷಾರತೆಯ ದೀರ್ಘಾವಧಿಯ ಪರಿಹಾರವೆಂದರೆ ರೈಟ್ ಜಿಪ್ಸಮ್. ಅದಕ್ಕೆ ಮಿಶ್ರಣ ಮಾಡಬೇಕು ನೋಡಿ. ಜಿಪ್ಸ್ ವೆರಿ ಇಂಪಾರ್ಟೆಂಟ್. ಹತ್ತಿ ಕೃಷಿಗೆ ಕಪ್ಪು ಮಣ್ಣು ಸೂಕ್ತವಾಗಿದೆ. ಅವು ಸಾರಜನಕ ಮತ್ತು ಸಾವಯವ ಪದಾರ್ಥಗಳಲ್ಲಿ ಸಮೃದ್ಧವಾಗಿದೆ. ಮೇಲಿನ ಸನ್ನಿವೇಶಗಳಲ್ಲಿ ಈ ಕೆಳಗಿನಲ್ಲಿ ಯಾವುದು ಸರಿ? ಎ ಮತ್ತು ಆರ್ ಎರಡೂ ಸರಿ. ಆರ್ ಏನ ಸರಿಯಾದ ವಿವರಣೆ. ಎ ಮತ್ತು ಆರ್ ಎರಡೂ ನಿಜ, ಆದರೆ ಆರ್ ಏನ ಸರಿಯಾದ ವಿವರಣೆಯಲ್ಲ. ಎ ನಿಜ ಆದರೆ ಆರ್ ಸುಳ್ಳು, ಎ ಸುಳ್ಳು ಆದರೆ ಆರ್ ನಿಜ. ನೋಡಿ ಹೆಂಗಿದೆ ಕ್ವಶನ್. ಈ ತರ ಎಕ್ಸಾಮ್ ಬಂದ್ಬಿಟ್ಟು ಅಂದ್ರ ಹತ್ತಿ ಕೃಷಿಗೆ ಕಪ್ಪು ಮಣ್ಣು ಸೂಕ್ತವಾಗಿದೆ. ಅವು ಸಾರಜನಕ ಸಾವಯವ ಪದಾರ್ಥಗಳಲ್ಲಿ ಸಮೃದ್ಧವಾಗಿದೆ. ಮೇಲಿನ ಸನ್ನಿವೇಶದಲ್ಲಿ ಈ ಕೆಳಗಿನ ಯಾವುದು ಸರಿಯಾಗಿದೆ? ರೈಟ್ ಆನ್ಸರ್ ಯಾವ್ದಿದೆ ನೋಡಿ. ಇದಕ್ಕೆ ಆನ್ಸರ್ ಮಾಡಿ ನೋಡಿ. ಯಾವ ರೀತಿಯ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯ? ಯಾವ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅವಶ್ಯಕವಾಗಿದೆ? ಆನ್ಸರ್ ಮಾಡ್ತೀರಿ? ಬೋನಾಳ ರೈಟ್ ಆನ್ಸರ್ ನೋಡಿ. ಬೋನಾಳ ಇದೆಯಲ್ಲ ಸರಿಯಾಗಿರುವಂತ ಉತ್ತರ. ಬೋನಾಳ ರೈಟ್ ಆನ್ಸರ್. ನೋಡಿ ನೇರೆ ಮಣ್ಣು ಅನ್ನುವಂಥದ್ದಲ್ಲ, ಇದು ಕಡಿಮೆ ಮಟ್ಟದ
ಸಾಗುವಳಿಗೆ ಸಂಬಂಧಪಟ್ಟಿದೆ. ನೇರೆ ಮಣ್ಣು. ನೇರೆ ಮಣ್ಣಿನ ವಿಶೇಷ ಏನು ಅಂದ್ರೆ ಅತ್ಯಂತ ಫಲವತ್ತಾಗಿರುವಂತ ಮಣ್ಣು. ನೇರೆ ಮಣ್ಣಿಗಿರುವಂತ ಇನ್ನೊಂದು ಹೆಸರು ಏನಂದ್ರೆ ಮೆಕ್ಕಲು ಮಣ್ಣು ಅಂತ ಕರಿತೀವಿ. ಮೆಕ್ಕಲು ಮಣ್ಣು ಅಂದ್ರೆ ಒಂದೇ, ನೇರೆ ಮಣ್ಣು ಅಂದ್ರೆ ಒಂದೇ. ಯಾವ ರೀತಿಯ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯ ಅಂತಂದ್ರೆ ನೇರೆ ಮಣ್ಣು ರೈಟ್ ಆನ್ಸರ್. ಯಾವ ಮಣ್ಣನ್ನ ನದಿ ಸಂಚಯನ ಮಣ್ಣು ಅಂತ ಕರಿತೀವಿ? ನದಿ ಸಂಚಯನ ಮಣ್ಣು ರೈಟ್. ಇದೇ ನೇರೆ ಮಣ್ಣನ್ನು ಏನಂತ ಕರೀತಾರಂದ್ರ ನದಿ ಸಂಚಯನ ಮಣ್ಣು. ನದಿಗಳು ಹರಿಯುವುದರಿಂದ ನಿರ್ಮಾಣಗೊಂಡಂತ ಮಣ್ಣನ್ನು ಏನಂತ ಕರಿತೀವಿ? ನದಿ ಸಂಚಯನ ಮಣ್ಣು ಅಂತ ಗುರುತಿಸ್ತೀವಿ. ಕರ್ನಾಟಕದಲ್ಲಿ ಭೂಕಂಪನ ಕೇಂದ್ರ ಎಲ್ಲಿದೆ? ಭೂಕಂಪನ ಸಂಶೋಧನಾ ಕೇಂದ್ರ ಗೌರಿಬಿದನೂರದಲ್ಲಿದೆ ನೋಡಿ. ಗೌರಿಬಿದನೂರ. ಹೌದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಭೂಕಂಪನ ಸಂಶೋಧನಾ ಕೇಂದ್ರಗಳದಾವ? 2, 3, 9, 6. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಭೂಕಂಪನ ಸಂಶೋಧನಾ ಕೇಂದ್ರಗಳಿವೆ? ರೈಟ್. ಕರ್ನಾಟಕ ರಾಜ್ಯದಲ್ಲಿ ಟೋಟಲ್ 2 ಭೂಕಂಪನ ಸಂಶೋಧನಾ ಕೇಂದ್ರ ಅದಾವ. ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಅನ್ನುವಂಥ ಸ್ಥಳದಲ್ಲಿ, ಗೌರಿಬಿದನೂರು ಒಂದು. ಇನ್ನೊಂದು ಕಲಬುರಗಿ ಜಿಲ್ಲೆಯ ಹಸರಗುಂಡಿಗಿ. ಕಲಬುರಗಿ ಜಿಲ್ಲೆಯ ಹಸರಗುಂಡಗಿ. ಕಲಬುರಗಿ ಜಿಲ್ಲೆಯ ಹಸರಗುಂಡಿಗಿ 2. ಕಲಬುರಗಿ ಜಿಲ್ಲೆಯ ಚಿಂಚೋಳ ತಾಲೂಕಿನ ಹಸರಗುಂಡಿಗಿ ಎಂಬ ಸ್ಥಳದಲ್ಲಿ 1. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು. 2 ಸ್ಥಳಗಳಲ್ಲಿ ಏನದಾವ ಅಂದ್ರೆ ಸಂಶೋಧನಾ ಕೇಂದ್ರಗಳದ ನೋಡಿ, ಭೂಕಂಪನ ಸಂಶೋಧನಾ ಕೇಂದ್ರಗಳು. ಭಾರತ ದೇಶದಲ್ಲಿ ಎಷ್ಟದ ಭೂಕಂಪನ ಸಂಶೋಧನಾ ಕೇಂದ್ರಗಳು? ಅಖಂಡ ಭಾರತ ದೇಶದಲ್ಲಿ ದೇಶಾದ್ಯಂತ ಎಷ್ಟದಾವ ಅಂದ್ರೆ ಟೋಟಲ್ 9 ಅದ ನೋಡಿ. ಮಹಾರಾಷ್ಟ್ರದಲ್ಲಿ 3 ಅದಾವೆ, ಕರ್ನಾಟಕ ರಾಜ್ಯದಲ್ಲಿ 2 ಅದಾವ, ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದಲ್ಲಿ 1, ಉತ್ತರಾಖಂಡದಲ್ಲಿ 1, ಪಶ್ಚಿಮ ಬಂಗಾಳದಲ್ಲಿ 1, ಮತ್ತೆ ತಮಿಳುನಾಡಿನಲ್ಲಿ 1. ಟೋಟಲ್ 9 ಆದವು. ಮಹಾರಾಷ್ಟ್ರದಲ್ಲಿ 3 ಯಾವುವು? ಕೋಲಾಪುರ್, ಮುಂಬೈ ಮತ್ತು ಪುಣೆ. ಕರ್ನಾಟಕದಲ್ಲಿ ಗೌರಿಬಿದನೂರು, ಹಸರಗುಂಡಿಗಿ. ತೆಲಂಗಾಣದ ಹೈದರಾಬಾದ್, ಉತ್ತರಾಖಂಡದ ಡೆಹ್ರಾಡೂನ್, ಪಶ್ಚಿಮ ಬಂಗಾಳದ ಕಲ್ಕತ್ತಾ, ತಮಿಳುನಾಡಿನ ಕೊಡೈಕೆನಲ್. ಟೋಟಲ್ ಭಾರತ ದೇಶದಲ್ಲಿ 9 ಭೂಕಂಪನ ಸಂಶೋಧನಾ ಕೇಂದ್ರಗಳದಾವೆ. ದೇಶಾದ್ಯಂತ ಕಂಡು ಬರುವಂತ ಭೂಕಂಪನ ಸಂಶೋಧನಾ ಕೇಂದ್ರಗಳು 9 ಆದ್ರ ಕರ್ನಾಟಕ ರಾಜ್ಯದಲ್ಲಿ ಎಷ್ಟದಾವೆ? 2 ಅದ ನೋಡಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 2 ಸಂಶೋಧನಾ ಕೇಂದ್ರಗಳು, ದೇಶದಲ್ಲಿ 9 ಸಂಶೋಧನಾ ಕೇಂದ್ರಗಳು. ಭೂಕಂಪನವನ್ನು ಅಳತೆ ಮಾಡುವ ಮಾಪಕ ಯಾವುದು? ಭೂಕಂಪನವನ್ನು ಅಳತೆ ಮಾಡುವ ಮಾಪಕ ಯಾವುದಂದ್ರ ಎಸ್ ರೈಟ್. ಸಿಸ್ಮೋಗ್ರಾಫ್ ಎಂಬುದು ಮಾಪಕ ಆದರ ರಿಕ್ಟರ್ ಎಂಬುದು ಮಾನ ನೋಡಿ. ಭೂಕಂಪವನ್ನ ಸಿಸ್ಮೋಗ್ರಾಫ್ ಎಂಬ ಮಾಪಕದಲ್ಲಿ, ರಿಕ್ಟರ್ ಎಂಬ ಮಾನದಲ್ಲಿ ಅಳತೆ ಮಾಡಲಾಗ್ತದೆ. ಭೂಕಂಪವನ್ನ ಸಿಸ್ಮೋಗ್ರಾಫ್ ಎಂಬ ಮಾಪಕದಲ್ಲಿ, ರಿಕ್ಟರ್ ಎಂಬ ಮಾನದಲ್ಲಿ ಅಳತೆ ಮಾಡಲಾಗುತ್ತದೆ. ತೂಕವನ್ನ ತಕ್ಕಡಿ ಎಂಬ ಮಾಪಕದಲ್ಲಿ, ಕೆಜಿ ಎಂಬ ಮಾನದಲ್ಲಿ ಅಳತೆ ಮಾಡಲಾಗ್ತದೆ. ಹೌದಲ್ಲ? ಕೆಜಿ ಮೊದಲಲ್ಲಿ ನಿಮ್ಮನ್ನ ಗ್ರಾಮದಲ್ಲಿ ಅಳತೆ ಮಾಡ್ತಿದ್ರು. 300 ಗ್ರಾಮ್ ಅದನ, 400 ಗ್ರಾಮ್ ಅದನ, 500 ಗ್ರಾಮ್ ಅದನ. ಈಗ ತಕ್ಕಡೆಗಿಟ್ರ ಕ್ವಿಂಟಲ್ ಗಟ್ಲೆ ತೂಕ ಬರ್ತಾರಿ. ಮೊದಲ ಗ್ರಾಮ್ ಇದ್ರಿ, ಕೆಜಿ, 2 ಕೆಜಿ, ಗ್ರಾಮ, 300 ಗ್ರಾಮ್, 400 ಗ್ರಾಮ್ ಅಂತ ಹೇಳಿ. ಹೌದಲ್ಲ? ಅದಕ್ಕೆ ಏನ್ ಮಾಡ್ತಾರ?
ಭೂಕಂಪವನ್ನ ಸಿಸ್ಮೋಗ್ರಾಫ್ ಎಂಬ ಮಾಪಕದಲ್ಲಿ, ರಿಕ್ಟರ್ ಎಂಬ ಮಾನದಲ್ಲಿ ಅಳತೆ ಮಾಡಲಾಗುತ್ತದೆ. ಹಾಗಾದರೆ ಅದೇ ತರ ತೂಕವನ್ನ ತಕ್ಕಡಿ ಎಂಬ ಮಾಪಕದಲ್ಲಿ, ಕೆಜಿ ಎಂಬ ಮಾನದಲ್ಲಿ ಅಳತೆ ಮಾಡಲಾಗ್ತದೆ. ಸಮಯವನ್ನ ಗಡಿಯಾರ ಎಂಬ ಮಾಪಕದಲ್ಲಿ, ಗಂಟೆ ಎಂಬ ಮಾನದಲ್ಲಿ, ನಿಮಿಷ ಎಂಬ ಮಾನದಲ್ಲಿ, ಸೆಕೆಂಡ್ ಎಂಬ ಮಾನದಲ್ಲಿ ಅಳತೆ ಮಾಡಲಾಗುತ್ತದೆ. ಭತ್ತ, ಸೆಣಬಿಗೆ ಬೆಳೆಗಳಿಗೆ ಹೆಸರುವಾಸಿಯಾಗಿರುವ ಮಣ್ಣು ಯಾವುದು? ಆನ್ಸರ್ ಮಾಡಿ ನೋಡೋಣ. ಕರೆಕ್ಟ್ ಆನ್ಸರ್ ಮಾಡ್ತೀರಿ? ಭತ್ತ ಮತ್ತು ಸೆಣಬಿಗೆ ಹೆಸರುವಾಸಿಯಾಗಿರುವಂತ ಮಣ್ಣು ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಹಾವೇರಿ. ಸಂಪೂರ್ಣವಾಗಿ ಭೂಮಿಯಿಂದ ಆವೃತವಾಗಿರುವ ಜಿಲ್ಲೆ ಯಾವುದು? ಯಾವ ಜಿಲ್ಲೆ ಭೂಮಿಯಿಂದ ಆವೃತವಾಗಿದೆ? ಸರಿಯಾದಂತ ಉತ್ತರ ಹಾವೇರಿ ಜಿಲ್ಲೆ. ನೋಡಿ, ಲ್ಯಾಂಡ್ ಲಾಕ್ ಅಂದ್ರೆ 3 ಜಿಲ್ಲೆಗಳು, ದಕ್ಷಿಣ ಕನ್ನಡ ಆಗಿರಬಹುದು, ಉಡುಪಿ ಆಗಿರಬಹುದು, ಉತ್ತರ ಕನ್ನಡ ಆಗಿರಬಹುದು, ಈ 3 ಜಿಲ್ಲೆಗಳು ಕರಾವಳಿ ಹಂಚಿಕೊಂಡಂತ ಜಿಲ್ಲೆಗಳಾಗಿದ್ದಾವೆ. ಬಟ್ ಹಾವೇರಿ ಜಿಲ್ಲೆ ಇದೆಯಲ್ಲ, ಇದು ಲ್ಯಾಂಡ್ ಲಾಕ್ ಆಗಿದೆ, ಭೂಮಿಯಿಂದ ಆವೃತವಾಗಿರುವಂತ ಜಿಲ್ಲೆ. ಯಾವ ಜಿಲ್ಲೆಯ ಕರಾವಳಿಯನ್ನ ಶ್ರೀ ರವೀಂದ್ರನಾಥ್ ಟ್ಯಾಗೂರ್ ಕರಾವಳಿ ಎಂದು ಕರೆಯುತ್ತಾರೆ? ಶ್ರೀ ರವೀಂದ್ರನಾಥ್ ಟ್ಯಾಗೂರ್ ಕರಾವಳಿ ಎಂದು ಕರೆಯುತ್ತಾರೆ. ರೈಟ್. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ನೋಡಿ, ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಇದೆಯಲ್ಲ, ಅದನ್ನು ಏನಂತ ಕರೀತಾರೆ ಅಂದ್ರೆ ಶ್ರೀ ರವೀಂದ್ರನಾಥ್ ಟ್ಯಾಗೂರ್ ಕರಾವಳಿ ಅಂತ ಹೇಳಿ ಕರೀತಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕರಾವಳಿಯನ್ನ ಶ್ರೀ ರವೀಂದ್ರನಾಥ್ ಟ್ಯಾಗೂರ್ ಕರಾವಳಿ ಎಂದು ಕರೆಯುತ್ತಾರೆ. ಹುಲಿಕಲ್ ಘಾಟ್, ಸಂಪಾಜೆ ಘಾಟ್, ಈ ಕೆಳಗಿನ ಯಾವ ಘಾಟದಲ್ಲಿ ಅತ್ಯಂತ ಸುಂದರವಾಗಿರುವಂತ ಜಲಪಾತ? ಅದನ್ನ ಭಾರತದ ನಯಾಗಾರ ಅಂತ ಕರೀತಾರೆ. ಅಲಿಖಾನ್ ಜಲಪಾತ. ಅಲಿಖಾನ್ ಜಲಪಾತ ಯಾವ ಒಂದು ಘಾಟದಲ್ಲಿ ಕಂಡುಬರುತ್ತದೆ? ಅಲಿಖಾನ್ ಎಂಬ ಜಲಪಾತ ಅಲಿಖಾನ್ ಜಲಪಾತ ಯಾವ ಘಾಟದಲ್ಲಿ ಕಂಡುಬರುತ್ತದೆ ಅಂದ್ರೆ ಚಾರ್ಮುಡಿ ಘಾಟದಲ್ಲಿ ಕಂಡುಬರುತ್ತದೆ. ನೋಡಿ, ಚಾರ್ಮುಡಿ ಘಾಟದಲ್ಲಿ ಕಂಡುಬರುವಂತ ಪ್ರಸಿದ್ಧವಾಗಿರುವಂತ ಘಾಟ. ಚಾರ್ಮುಡಿ ಘಾಟ್, ಅಲಿಖಾನ್ ಅನ್ನುವಂತ ಜಲಪಾತ. ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ್, ಕೇರಳ. AB, AD, BCD ಮೇಲಿನ ಎಲ್ಲವೂ. ಪಾಂಡಿಚೇರಿ ಹಂಚಿಕೆಯಾದಂತ ರಾಜ್ಯಗಳು. ಪಾಂಡಿಚೇರಿ ಹಂಚಿಕೆಯಾಗಿರುವಂತ ರಾಜ್ಯಗಳು. ಪಾಂಡಿಚೇರಿ ಯಾವ್ಯಾವ ರಾಜ್ಯಗಳಲ್ಲಿ ಹಂಚಿಕೆಯಾಗಿವೆ?
ಪಾಂಡಿಚೇರಿ ಹಂಚಿಕೆಯಾಗಿರುವಂತಹ ರಾಜ್ಯಗಳು ಯಾವಂತಂದ್ರೆ BCD ಕರೆಕ್ಟ್ ಆನ್ಸರ್ ನೋಡಿ. BCD ಮಾತ್ರ ಕರೆಕ್ಟ್ ಆನ್ಸರ್. ತಮಿಳುನಾಡಲ್ಲಿ ಹಂಚಿಕೆ ಆಗ್ಯಾವ, ಆಂಧ್ರ ಪ್ರದೇಶದಲ್ಲಿ ಹಂಚಿಕೆ ಆಗ್ಯಾವ, ಕೇರಳ ರಾಜ್ಯದಲ್ಲಿ ಹಂಚಿಕೆ ಆಗ್ಯಾವ. ಕರ್ನಾಟಕ ರಾಜ್ಯದಲ್ಲಿ ಹಂಚಿಕೆ ಆಗಿಲ್ಲ. ಅದು ಕರೆಕ್ಟಾ? ಪೂರ್ವ ಘಟ್ಟಗಳು, ಮರುಭೂಮಿ ಪ್ರದೇಶ, ತೇವ ಪ್ರದೇಶ. AB, BCD, ACD ಮೇಲಿನ ಎಲ್ಲವೂ. ಕರ್ನಾಟಕ ರಾಜ್ಯದಲ್ಲಿ ಈ ಕೆಳಗಿನ ಭೂಮಿ ಕಂಡುಬರುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಈ ಕೆಳಗಿನ ಭೂಮಿ ಕಂಡುಬರುತ್ತದೆ. ಪಶ್ಚಿಮ ಘಟ್ಟಗಳು ಕಂಡುಬರುತ್ತವೆ, ಪೂರ್ವ ಘಟ್ಟಗಳು ಕಂಡುಬರುತ್ತವೆ, ಮರುಭೂಮಿ ಕಂಡುಬರುತ್ತದೆ, ತೇವ ಪ್ರದೇಶ ಕಂಡುಬರುತ್ತದೆ. ಸರಿಯಾದಂತ ಉತ್ತರ ಮೇಲಿನ ಎಲ್ಲವೂ ರೈಟ್ ಆನ್ಸರ್. ಎಲ್ಲ ಅದ ನಮ್ಮ ರಾಜ್ಯದಲ್ಲಿ. ಕರ್ನಾಟಕ ರಾಜ್ಯದಲ್ಲಿ ಪಶ್ಚಿಮ ಘಟ್ಟಗಳು ಕಂಡುಬರ್ತವೆ, ಪೂರ್ವ ಘಟ್ಟಗಳು ಕಂಡುಬರ್ತವೆ, ಮರುಭೂಮಿ ಪ್ರದೇಶನೂ ಕಂಡುಬರ್ತದೆ, ತೇವ ಪ್ರದೇಶನೂ ಕಂಡುಬರ್ತದೆ. ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಪ್ರದೇಶಗಳು ಕಂಡುಬರ್ತವೆ. ಪಶ್ಚಿಮ ಘಟ್ಟಗಳದಾವೆ, ಪೂರ್ವ ಘಟ್ಟಗಳು ಚಾಮರಾಜನಗರದಲ್ಲಿ ಹಂಚಿಕೆ ಆಗ್ಯಾವ. ಮರುಭೂಮಿ ಪ್ರದೇಶ ಎಲ್ಲಿದೆ ಅಂತಂದ್ರೆ ಮೈಸೂರಿನಲ್ಲಿದೆ. ಇನ್ನ ತೇವ ಪ್ರದೇಶ ಅಂದ್ರೇನು? ವೆಟ್ಲ್ಯಾಂಡ್ ಅಂತ ಕರಿತೀವಿ. ವೆಟ್ಲ್ಯಾಂಡ್ ಅಂದ್ರೆ ಎಲ್ಲಿದೆ? ಕರ್ನಾಟಕ ರಾಜ್ಯದಿಂದ ವೆಟ್ಲ್ಯಾಂಡ್ ಎಂದು ಘೋಷಣೆ ಆಗಿದ್ದು ಯಾವುದು? ಎಸ್, ರಂಗನತಿಟ್ಟು. ಸಾಕಷ್ಟು ಅದಾವೆ, ಬಟ್ ರಂಗನತಿಟ್ಟು ಗುರುತಿಸಿಕೊಂಡದ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಸಾಕಷ್ಟು ಸೇರ್ಪಡೆ ಆಗ್ತವೆ. ರಂಗನತಿಟ್ಟು ಕರ್ನಾಟಕ ರಾಜ್ಯದಿಂದ ಆಯ್ಕೆಯಾಗಿರುವಂತ ಏಕೈಕ ರಾಮಸಾರ್ ತಾಣ ಅಂತ ಕರಿತೀವಿ. ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವಂತ ಏಕೈಕ ರಾಮಸಾರ್ ತಾಣ ಯಾವ್ದಂದ್ರೆ ಅದು ರಂಗನತಿಟ್ಟು ಪಕ್ಷಿಧಾಮ, ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಬಿಜಾಪುರದಲ್ಲಿ ಅಲ್ಲ, ಸುರ್ಪುರ್. ಪುತ್ತೂರು, ಬಾಳೆಹೊನ್ನೂರು, ಮಂಗಳೂರು, ಬಂಡಾಜೆ. ಭಾರತದ ಕಾಫಿ ಸಂಶೋಧನಾ ಕೇಂದ್ರ ಈ ಕೆಳಗಿನ ಸ್ಥಳದಲ್ಲಿ ಕಂಡುಬರುತ್ತದೆ. ಭಾರತದ ಕಾಫಿ ಸಂಶೋಧನಾ ಕೇಂದ್ರ ಈ ಕೆಳಗಿನ ಸ್ಥಳದಲ್ಲಿ ಕಂಡುಬರುತ್ತದೆ. ಯಾವ ಸ್ಥಳದಲ್ಲಿ ಕಾಫಿ ಸಂಶೋಧನಾ ಕೇಂದ್ರ ಇದೆ? ಯಾವ ಸ್ಥಳದಲ್ಲಿ ಕಾಫಿ ಸಂಶೋಧನಾ ಕೇಂದ್ರ ಇದೆ? ಇಂಪಾರ್ಟೆಂಟ್ ಕ್ವಶನ್. ಕಾಫಿ ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ನೋಡಿ. ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು. ಚಿಕ್ಕಮಗಳೂರು ಜಿಲ್ಲೆಯ ಬಾಳೆಹೊನ್ನೂರು ಎಂಬ ಸ್ಥಳದಲ್ಲಿ ಕರ್ನಾಟಕ ರಾಜ್ಯದ ಭಾರತ ದೇಶದ ಕಾಫಿ ಸಂಶೋಧನಾ ಕೇಂದ್ರ ಇದೆ ನೋಡಿ, ಬಾಳೆಹೊನ್ನೂರು. ನೇತ್ರಾವತಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಪ್ರಸಿದ್ಧವಾದ ಜಲಪಾತವನ್ನು ನಿರ್ಮಾಣ ಮಾಡಿದೆ? ಬಂಡಾಜೆ ಅನ್ನುವಂತ ಸ್ಥಳ ನೋಡಿ. ನೇತ್ರಾವತಿ ನದಿ ನಿರ್ಮಾಣ ಮಾಡಿದ ಪ್ರಸಿದ್ಧವಾದ ಜಲಪಾತ ಅಂದ್ರ ಅದು ಬಂಡಾಜೆ ಫಾಲ್ಸ್. ಇದು ಬಂಡಾಜೆ ಫಾಲ್ಸ್ 226 ಮೀಟರ್ ಆಳವಾಗಿದೆ. 226 ಮೀಟರ್ ಆಳವಾಗಿದ್ದು ಬಂಡಾಜೆ ಅನ್ನುವಂತ ಫಾಲ್ಸ್ ಯಾವ ನದಿಯಿಂದ ಅಂತಂದ್ರೆ ನೇತ್ರಾವತಿ ನದಿಯಿಂದ ನಿರ್ಮಾಣಗೊಂಡದ್ದು. ಚಾಮರಾಜನಗರ, ಮೈಸೂರು, ಮಂಡ್ಯ, ಕೊಡಗು.
ಪ್ರಸಿದ್ಧ ನುಗು ವನ್ಯಜೀವಿಧಾಮ ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ? ನುಗು ಅನ್ನುವಂತ ವನ್ಯಜೀವಿಧಾಮ ಇದೆ, ಅದು ಯಾವ ಜಿಲ್ಲೆಯಲ್ಲಿ ಕಂಡು ಬರ್ತದೆ? ನುಗು ವನ್ಯಜೀವಿಧಾಮ, ನುಗು ಎಂಬ ವನ್ಯಜೀವಿಧಾಮ. ರೈಟ್. ನುಗು ವನ್ಯಜೀವಿಧಾಮ ಎಲ್ಲಿದೆ ಅಂದ್ರೆ ಮೈಸೂರದಲ್ಲಿ ಇದೆ ನೋಡಿ. ಮೈಸೂರಿನಲ್ಲಿ ನುಗು ವನ್ಯಜೀವಿಧಾಮ ಎದಕ್ಕೆ ಫೇಮಸ್ ಆಗಿದೆ ಅಂದ್ರೆ ವಿಶೇಷವಾಗಿ ಅದು ನಗುವ ಬೆಕ್ಕುಗಳಿಗೆ ಚಿಂಚೋಳಿ ವನ್ಯಜೀವಿಧಾಮ, ಆನೆಗಳಿಗೆ ಫೇಮಸ್ ಆಗಿದೆ, ಅದು ಆನೆಗಳಿಗೆ ಪ್ರಸಿದ್ಧಿಯಾಗಿದೆ ನುಗು ವನ್ಯಜೀವಿಧಾಮ. ಅಥವಾ ದೋಲಿಯಾ ಸಾದಿಯಾ ಅನ್ನುವಂತ ಒಂದು ಸೇತುವೆ ಈ ಕೆಳಗಿನ ಯಾವ ನದಿಗೆ ಸಂಬಂಧಪಟ್ಟಿದೆ? ದೋಲಿಯಾ ಸಾದಿಯಾ ಅನ್ನುವಂತ ಒಂದು ಸೇತುವೆ ಇದೆಯಲ್ಲ, ಆ ಸೇತುವೆ ಈ ಕೆಳಗಿನ ಯಾವ ನದಿಗೆ ಸಂಬಂಧಪಟ್ಟಿದೆ? ಇಂಪಾರ್ಟೆಂಟ್ ಕ್ವಶನ್. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಸರಿಯಾದಂತ ಉತ್ತರ ಬ್ರಹ್ಮಪುತ್ರ ನದಿಗೆ ಸಂಬಂಧಪಟ್ಟಿದೆ ನೋಡಿ. ಏನು ವಿಶೇಷ, ಯಾರು ಹೇಳ್ತಾರೆ? ದೋಲಾ ಸಾದಿಯಾದ ವಿಶೇಷ ಏನು? ಸೂಪರ್. ಭಾರತದ ಅತ್ಯಂತ ಉದ್ದವಾಗಿರುವಂತ ಒಂದು ಸೇತುವೆ, ಸುಮಾರು 9.4 ಕಿಲೋಮೀಟರ್ ಉದ್ದವಾಗಿರುವಂತದ್ದು. ಇದು ಯಾವ ನದಿಗೆ ಅಡ್ಡಲಾಗಿ ಅಂತಂದ್ರೆ ಬ್ರಹ್ಮಪುತ್ರ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಸೇತುವೆ, ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರ್ತದೆ. ದೋಲಾ ಸಾದಿಯಾ ಅನ್ನುವಂತ ಸೇತುವೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ಭೂಪೇನ್ ಹಜಾರಿಕಾ ಅಂತ ಹೇಳಿ ನಾಮಕರಣ ಮಾಡಿದ್ದಾರೆ ಅದನ್ನ, ಭೂಪೇನ್ ಹಜಾರಿಕಾ. ನೆಕ್ಸ್ಟ್, ಹಿಮಾಲಯ ಪರ್ವತ ಶ್ರೇಣಿಗಳು, ನೆಕ್ಸ್ಟ್ ಅರಾವಳಿ ಬೆಟ್ಟಗಳು, ನೆಕ್ಸ್ಟ್ ಜಯಂತಿ ಬೆಟ್ಟಗಳು ಅಥವಾ ಜಂತಿಯಾ ಬೆಟ್ಟಗಳು, ಸಾತ್ಪುರ ಶ್ರೇಣಿ. ಕ್ವಶನ್ ಏನಿದೆ ನೋಡಿ, ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ವಿಚ್ ಇಸ್ ದ ಓಲ್ಡೆಸ್ಟ್ ಮೌಂಟೇನ್ ರೇಂಜ್ ಆಫ್ ಇಂಡಿಯಾ? ವಿಚ್ ಇಸ್ ದ ಓಲ್ಡೆಸ್ಟ್ ಮೌಂಟೇನ್ ರೇಂಜ್ ಆಫ್ ಇಂಡಿಯಾ ಅಂತ ಕೇಳಿದಾಗ ಎಲ್ಲರೂ ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ, ಎಕ್ಸಲೆಂಟ್. ಸರಿಯಾದಂತ ಉತ್ತರ ಅರಾವಳಿ ಬೆಟ್ಟಗಳು ನೋಡಿ. ಭಾರತ ದೇಶದ ಅತ್ಯಂತ ಹಳೆಯದಾದ ಪರ್ವತಗಳು ಯಾವಂತ ಕೇಳಿದ್ದಾನೆ, ಇದು PSI ಕ್ವಶನ್. ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವ್ದಂದ್ರ ಅರಾವಳಿ ಬೆಟ್ಟಗಳು. ಮತ್ತೆ ಹಿಮಾಲಯ ಪರ್ವತಗಳು ಯಾವ ಸಮಯದಲ್ಲಿ ಜನ್ಮ ತಾಳಿದವು ಅಂದ್ರೆ ಸರಿಸುಮಾರು 55ರಿಂದ 60 ಮಿಲಿಯನ್ ವರ್ಷಗಳ ಹಿಂದೆ ಜನ್ಮ ತಾಳ್ತವೆ ಹಿಮಾಲಯ ಪರ್ವತಗಳು. ಮತ್ತೆ ಹಿಮಾಲಯ ಬೆಟ್ಟಗಳಲ್ಲಿ ಬೇರೆ ಬೇರೆ ಭಾಗ ನೋಡ್ತೀವಿ, ಮಹಾ ಹಿಮಾಲಯ, ಮಧ್ಯ ಹಿಮಾಲಯ, ಕೆಳ ಹಿಮಾಲಯ, ಹೊರ ಹಿಮಾಲಯ ಅಂತ ಹೇಳಿ ನೋಡ್ತೀವಿ. ಆಗಲೇ ಹೇಳಿದ್ದೆ ನಿಮಗೆ, ಜಯಂತಿ ಬೆಟ್ಟಗಳು ಒಂದೇ ಶ್ರೇಣಿಯಲ್ಲಿ ಅದಾವೆ, ಗಾರೋ, ಖಾಸಿ, ಜಯಂತಿ ಬೆಟ್ಟಗಳು. ಇವು ಕೂಡ ಹಳೆಯ ಪರ್ವತ ಶ್ರೇಣಿಗಳಾಗಿದ್ದಾವೆ. ಇವು ಮೇಘಾಲಯದಲ್ಲಿ ಕಂಡು ಬರ್ತವೆ. ಈ ಕೆಳಗಿನ ಯಾವ ಬೆಟ್ಟಗಳು ಅತಿ ಹೆಚ್ಚು ಮಳೆ ಪಡೆಯುತ್ತವೆ ಅಂತ ನಾಳೆ ಕೇಳಿದ್ನಂದ್ರ, ಈ ಕೆಳಗಿನ ಯಾವ ಬೆಟ್ಟಗಳು ಅತಿ ಹೆಚ್ಚು ಮಳೆ ಪಡಿತಾವಂದ್ರೆ ಜಯಂತಿ ಬೆಟ್ಟಗಳು. ಗಾರೋ, ಖಾಸಿ ಬೆಟ್ಟಗಳ ಮಧ್ಯೆ ಕಂಡು ಬರುವಂತ ಜಯಂತಿ ಬೆಟ್ಟಗಳು, ಇದೊಂದು ಪರ್ವತ ಶ್ರೇಣಿ ಇದೆ. ಈ ಪರ್ವತ ಶ್ರೇಣಿ ಸುಮಾರು 1141 ಸೆಂಟಿಮೀಟರ್ ಮಳೆ ಪಡಿತದ. ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಬೆಟ್ಟಗಳಾಗಿದ್ದರಿಂದ ಇವುಗಳನ್ನ ಏನಂತ ಕರೆದರಂದ್ರೆ ಪೂರ್ವದ ಸ್ಕಾಟ್ಲ್ಯಾಂಡ್ ಅಂತ ಕರೆದರು. ಪೂರ್ವದ ಸ್ಕಾಟ್ಲ್ಯಾಂಡ್. ಯಾವ ಬೆಟ್ಟಗಳನ್ನ ಪೂರ್ವದ ಸ್ಕಾಟ್ಲ್ಯಾಂಡ್ ಎಂದು ಕರೆಯುತ್ತಾರಂದ್ರೆ ಮೇಘಾಲಯದ ಮೋಸಿನ್ರಾಮ, ಗಾರೋ, ಖಾಸಿ ಬೆಟ್ಟಗಳು. ನೆಕ್ಸ್ಟ್ ಕ್ವಶನ್. ಬೆಟ್ಟಗಳು, ಅರಾವಳಿ ಬೆಟ್ಟಗಳು, ಸಾತ್ಪುರ್ ಮತ್ತು ನೀಲಗಿರಿ ಕೊಟ್ಟಾಗನು ಕೂಡ ಅತ್ಯಂತ ಹಳೆಯ ಬೆಟ್ಟಗಳು ಯಾವಂತಂದ್ರ ಅರಾವಳಿ ಬೆಟ್ಟಗಳೇ ಬರೀಬೇಕು. ಚಿಕ್ಕಮಗಳೂರು, ಶಿವಮೊಗ್ಗ, ಕೊಡಗು, ಉತ್ತರ ಕನ್ನಡ. ಕ್ವಶನ್ ಆನ್ಸರ್ ಕರೆಕ್ಟ್ ಮಾಡ್ರಿ ನೋಡೋಣ. ಭಾರತದ ಏಕೈಕ ಖಾಸಗಿ ಅಭಯಾರಣ್ಯ SAI ಅಭಯಾರಣ್ಯ ಎಲ್ಲಿದೆ? ಭಾರತದ ಏಕೈಕ ಖಾಸಗಿ ಅಭಯಾರಣ್ಯ SAI ಅಂದ್ರೆ ಏನು? ಸೇವ್ ಎನಿಮಲ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಸೇವ್ ಎನಿಮಲ್ ಇನ್ಸ್ಟಿಟ್ಯೂಟ್ SAI
ಸೆಂಚುರಿ ಲೊಕೇಟೆಡ್? ಇಡೀ ನಮ್ಮ ಭಾರತ ದೇಶದಲ್ಲಿ ಕಂಡುಬರುವುದು ಏಕೈಕ ಸ್ಥಳದಲ್ಲಿ. ಅದು ಯಾವ ಸ್ಥಳದಲ್ಲಿ? ಸೂಪರ್. ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತದೆ ನೋಡಿ. ಇದು ಎಲ್ಲಿ ಆಗಿತ್ತು ಕ್ವಶನ್ ಹೇಳ್ರಿ ನೋಡ್, ಯಾರು ಹೇಳ್ತಾರೆ? ವೇರ್ ಇಸ್ ದ ಇಂಡಿಯಾ ಓನ್ಲಿ ಪ್ರೈವೇಟ್ ಸೆಂಚುರಿ ಅಂತ ಕೇಳಿದ್ದ. 545 ಸಿವಿಲ್ PSI ಕ್ವಶನ್ ಪೇಪರ್ ಇದು. ನನ್ನ ಪ್ರಕಾರ 545 ಸಿವಿಲ್ PSI ಕ್ವಶನ್ ಪೇಪರ್ ಒನ್ ಆಫ್ ದ ಬಹಳ ಅದ್ಭುತ ಕ್ವಶನ್ ಪೇಪರ್ ಇತ್ತು ಸರ್. ನೋಡಿ, ಭಾರತ ದೇಶದ ಏಕೈಕ ರೈಟ್ ಆನ್ಸರ್ ನೋಡಿ. ಭಾರತ ದೇಶದ ಏಕೈಕ ಖಾಸಗಿ ಅಭಯಾರಣ್ಯ ಎಲ್ಲಿದೆ ಅಂತಂದ್ರೆ ಅದು ಕೊಡಗು ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಇನ್ನೊಂದು ಕ್ವಶನ್, ಕರ್ನಾಟಕ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ದೇವರ ಕಾಡುಗಳು ಕಂಡು ಬರ್ತವೆ? ದೇವರ ಕಾಡುಗಳು, ದೇವರ ಕಾಡುಗಳು ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆಯಲ್ಲಿ? ಸೂಪರ್. ಕೊಡಗು ಜಿಲ್ಲೆಯಲ್ಲಿ ದೇವರ ಕಾಡುಗಳಿದ್ರೆ ಅತಿ ಹೆಚ್ಚು ನಿತ್ಯ ಹರಿದ್ವರ್ಣ ಕಾಡುಗಳು ಯಾವ ಜಿಲ್ಲೆ? ಅತಿ ಹೆಚ್ಚು ನಿತ್ಯ ಹರಿದ್ವರ್ಣ ಕಾಡುಗಳು ಸೂಪರ್, ಉತ್ತರ ಕನ್ನಡ ಜಿಲ್ಲೆ. ಸೋಲಾ ಕಾಡುಗಳು ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅದಾವೆ? ಸೋಲಾ ಕಾಡುಗಳು ಸೂಪರ್, ಚಿಕ್ಕಮಗಳೂರು ಜಿಲ್ಲೆ. ನೋಡಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಂಡು ಬರುವಂತ ಅರಣ್ಯ ಯಾವ್ದಂದ್ರ ಸೋಲಾ ಕಾಡುಗಳು ಅಂತ ಹೇಳಿ ಗುರುತಿಸ್ತೀವಿ. ಸೋಲಾ ಕಾಡುಗಳು. ನೆಕ್ಸ್ಟ್, ಸೆಂಟಿನೆಲ್ಲಿಸ್, ಉಲ್ಲಡನ್, ಜರ್ವಾ, ಬಕರ್ವಾಲ. AB ಸರಿಯಾಗಿದೆ, AC ಸರಿಯಾಗಿದೆ, ABC ಸರಿಯಾಗಿದೆ, ABCD ಸರಿಯಾಗಿದೆ. ಅಂಡೋಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುವಂತ ಬುಡಕಟ್ಟು ಜನಾಂಗ ಯಾವುದು? ಅಂಡೋಮಾನ್ ಮತ್ತು ನಿಕೋಬಾರ್ಗಳಲ್ಲಿ ಕಂಡುಬರುವ ಬುಡಕಟ್ಟು ಜನಾಂಗ ಯಾವುದು? ಅಂಡೋಮಾನ್ ಮತ್ತು ನಿಕೋಬಾರ್ಗಳಲ್ಲಿ ಕಂಡುಬರುವಂತ ಬುಡಕಟ್ಟು ಜನಾಂಗ. ಸೂಪರ್, ಎಕ್ಸಲೆಂಟ್. ABCD ಸರಿಯಾದಂತ ಉತ್ತರ ಬಿ. ರೈಟ್ ಆನ್ಸರ್ ನೋಡಿ, ಬಿ ಸರಿಯಾದಂತ ಉತ್ತರ. ಹಾಗಾದ್ರೆ ಸೆಂಟಿನಿಯಲ್ಸ್, ಈ ಸೆಂಟಿನಿಯಲ್ಸ್ ಅನ್ನುವಂತ ಒಂದು ಬುಡಕಟ್ಟು ಜನಾಂಗ ಎಲ್ಲಿ ಅದಾರ ಅಂದ್ರೆ ಅಂಡೋಮಾನ್ ನಿಕೋಬಾರದಲ್ಲಿ ಕಂಡು ಬಂದ್ರೆ ಜರ್ವಾನಾಂಗ ಜನಾಂಗ ಕೂಡ ಅಲ್ಲೇ ಕಂಡು ಬರ್ತಾರೆ. ಆದ್ರ ಈ ಉಲ್ಲಿಡನ್ ಅನ್ನುವಂತ ಒಂದು ಬುಡಕಟ್ಟು ಜನಾಂಗ ಎಲ್ಲಿ ಅದಾರೆ? ಉಲ್ಲಡನ್ ಅನ್ನುವಂತ ಬುಡಕಟ್ಟು ಜನಾಂಗ ಸೂಪರ್, ಕೇರಳ ರಾಜ್ಯದಲ್ಲಿ ಕಂಡು ಬರ್ತಾರೆ ನೋಡಿ, ಕೇರಳ ರಾಜ್ಯದಲ್ಲಿ. ಹಾಗಾದ್ರೆ ಬಕರವಾಲ ಎಂಬ ಬುಡಕಟ್ಟು ಜನಾಂಗ ಎಲ್ಲಿ ಅದಾರೆ? ಬಕರವಾಲ ಎಂಬ ಬುಡಕಟ್ಟು ಜನಾಂಗ, ಬಕರವಾಲ ಎಂಬ ಬುಡಕಟ್ಟು ಜನಾಂಗ ಯಾವ ರಾಜ್ಯದಲ್ಲಿ ಇದೆ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತಾವೆ. ಹಿಮಾಚಲ ಪ್ರದೇಶ ಮತ್ತು ಕೆಲವು ಭಾಗ ಜಮ್ಮು ಕಾಶ್ಮೀರದಲ್ಲಿ ಕೂಡ ಕಂಡು ಬರ್ತಾರೆ ಬಕರವಾಲ ಎಂಬ ಬುಡಕಟ್ಟು ಜನಾಂಗ. ಕೇರಳ ರಾಜ್ಯದ ಪ್ರಸಿದ್ಧವಾದ ಬುಡಕಟ್ಟು ಜನಾಂಗ ಯಾವುದು? ಕೇರಳ ರಾಜ್ಯದ ಪ್ರಸಿದ್ಧವಾದ ಬುಡಕಟ್ಟು ಜನಾಂಗ ಉರುಳಿ ಜನಾಂಗ ನೋಡಿ, ಉರುಳಿ ಜನಾಂಗ. ಈ ಉರುಳಿ ಅದಾರಲ್ಲ ಇವರು ಬೀಗರು. ಇವರು ಯಾರು? ಉಲ್ಲಡನ್ ಅನ್ನುವಂತ ಬುಡಕಟ್ಟು ಜನಾಂಗ ಅದಾರಲ್ಲ, ಉರುಳಿ ಜನಾಂಗದ ಬೀಗರು, ಉರುಳಿ ಜನಾಂಗದ ಪೌಣೆಗಳು ಅಂತ ಕರಿತೀವಿ ನಾವು. ಉಲ್ಲಡಸ್ ಅನ್ನುವಂತ ಜನಾಂಗ ಯಾವ ರಾಜ್ಯದಲ್ಲಿ ಅದಾರ ಅಂದ್ರೆ ಕೇರಳ ರಾಜ್ಯದಲ್ಲಿ. ಇವರು ಬೀಗರು. ಒಟ್ಟಾರೆಯಾಗಿ ಜರ್ವಾ ಆಗಿರಬಹುದು, ಸೆಂಟಿನೆಲ್ಲಿಸ್ ಆಗಿರಬಹುದು, ಮತ್ತೆ ಅಂಡೋಮಾನ್ ನಿಕೋಬಾರದಲ್ಲಿ ಸಾಕಷ್ಟು ಬುಡಕಟ್ಟು ಜನಾಂಗ ಕಂಡು ಬರ್ತಾರೆ. ಅಂಡೋಮಾನ್ ನಿಕೋಬಾರದಲ್ಲಿ ಶಾಂಪಿಯನ್ ಅನ್ನುವಂತ ಬುಡಕಟ್ಟು ಜನಾಂಗ ಕೂಡ ಅಂಡೋಮಾನ್ ನಿಕೋಬಾರದಲ್ಲಿ ಕಂಡು ಬರ್ತಾರೆ. ನೆಕ್ಸ್ಟ್ ಕ್ವಶನ್, ಪ್ಲೋವಿಯಲ್ ಸರೋವರ, ಏಯೋಲಿಯನ್ ಸರೋವರ, ಆಕ್ಸ್ ಬೋ ಸರೋವರ, ಶೋರ್ಲೈನ್ ಸರೋವರ. ABCD. ಒನ್ಸ್ ಅಗೇನ್, ಪ್ಲೋವಿಯನ್ ಸರೋವರ, ಪ್ಲೋವಿಯನ್ ಲೇಕ್, ಮತ್ತೆ ಏಯೋಲಿಯನ್ ಸರೋವರ, ಏಯೋಲಿಯನ್ ಸರೋವರ, ಆಕ್ಸ್ಬೋ ಸರೋವರ, ಸೋರ್ಲೈನ್ ಸರೋವರ. ಇವುಗಳಲ್ಲಿ ಯಾವ ಸರೋವರ ಗಾಳಿಯ ಕ್ರಿಯೆಯಿಂದ ನಿರ್ಮಾಣಗೊಂಡಿದೆ? ಗಾಳಿಯ ಕ್ರಿಯೆ ಅಂದ್ರ ದ ಲೇಕ್ ಫಾರ್ಮ್ಡ್ ಬೈ ವಿಂಡ್ ಆಕ್ಷನ್ ಈಸ್ ಕಾಲ್ಡ್. ಅಂದ್ರೆ ಗಾಳಿಯಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಸರೋವರಗಳನ್ನ ಪೌಲಿಕ್ ಲೇಕ್,
ಎಲಿಯನ್ ಲೇಕ್, ಆಕ್ಸ್ಬಾಕ್ ಲೇಕ್, ಸೆರ್ಲೈನ್ ಲೇಕ್. ಯಾವ ಸರೋವರವು ಗಾಳಿಯ ಪ್ರಕ್ರಿಯೆಯಿಂದ ಗಾಳಿ ಸಂಚಯನಗೊಳ್ಳುವುದರಿಂದ ನಿರ್ಮಾಣಗೊಂಡಿದೆ? ಗಾಳಿಯ ಸಂಚಯನದಿಂದ ನಿರ್ಮಾಣಗೊಂಡಂತ ಸರೋವರ ಯಾವುದು? ದ ಲೇಕ್ ಫಾರ್ಮ್ಡ್ ಬೈ ವಿಂಡ್ ಆಕ್ಷನ್ ಈಸ್ ಕಾಲ್ಡ್. ನೋಡಿ ಇಲ್ಲಿ ಈ ಪದ ಇದೆಯಲ್ಲ, ಏಯೋಲಿನ್. ಏಯೋಲಿನ್ ಅಂದ್ರೆ ಗಾಳಿ, ನೆನಪಿಡಿ. ಏಯೋಲಿನ್ ಅಂತ ಗಾಳಿ ಯಾವ ಪದ ಅಂದ್ರೆ ಇವೆಲ್ಲ ಮೂಲ ಸ್ಪ್ಯಾನಿಷ್ ಪದಗಳು, ಸ್ಪ್ಯಾನಿಷ್ ಗ್ರೀಕ್ ಪದಗಳಿಂದ ಬಂದಿರುವಂತದ್ದು. ಏಯೋಲಿನ್ ಅನ್ನುವಂಥದ್ದು ಆ ಒಂದು ದೇಶದಲ್ಲಿ ಈ ಗಾಳಿ ದೇವತೆಯನ್ನು ಪೂಜೆ ಮಾಡ್ತಾರೆ. ಗಾಳಿ ದೇವತೆಯನ್ನ ಏಯೋಲಿನ್ ಅಂತ ಹೇಳಿ. ಆ ಗಾಳಿಯಿಂದ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಸರೋವರನ್ನ ಏಯೋಲಿನ್ ಸರೋವರಗಳು ಅಂತ ಕರೀತಾರೆ. ಹಾಗಾದ್ರೆ ಪ್ಲೋವಿಯಲ್ ಸರೋವರ ಅಂದ್ರೆ ಏನು? ಪ್ಲೋವಿಯಲ್ ಸರೋವರ ಅಂದ್ರ ಅದು ಹೆಂಗ್ ನಿರ್ಮಾಣಗೊಂಡಿರ್ತದೆ? ಸೂಪರ್. ನೀರಿನಿಂದ ನಿರ್ಮಾಣಗೊಂಡಿರ್ತದೆ. ನೀರು ಅದು ಯಾವುದೇ ಇರಬಹುದು, ನೀರಿನಿಂದ ನಿರ್ಮಾಣಗೊಂಡಿರ್ತದೆ. ಇನ್ನು ಆಕ್ಸ್ಬೋ ಸರೋವರ, ಇದು ಕೂಡ ನೀರು. ಇನ್ನ ಸೋರ್ಲೈನ್ ಸರೋವರ, ಇದು ಯಾವ ತರ ನಿರ್ಮಾಣಗೊಂಡಿರ್ತದೆ ಅಂದ್ರೆ, ಇದು ಎಂತ ಸರೋವರ? ಇದು ಸಮುದ್ರದ ದಂಡೆಯಲ್ಲಿ ನಿರ್ಮಾಣಗೊಂಡಂತ ಸರೋವರ. ಬರ್ಕೊಡ್ರಿ, ಇವು ಹಿಂಗೆ ಕೇಳ್ಬಿಡ್ತಾನ ಪ್ರಶ್ನೆಗಳು, ಇದೇ ತರ ಬರ್ತವೆ. ಪ್ಲೋವಿನ್ ಸರೋವರ ನೀರಿನಿಂದ, ಏಯೋಲಿನ್ ಸರೋವರ ಗಾಳಿಯಿಂದ, ಆಕ್ಸ್ಬೋ ಸರೋವರ ನೀರಿನಿಂದ, ಸೋರ್ಲೈನ್ ಸರೋವರ ಸಮುದ್ರದಿಂದ. ನೆನಪಿಡಿ, ನನ್ ತಪ್ಪದು. ಕರೆಕ್ಟ್ ಅಂದ್ರೆ ಏನು? ಸುತ್ತಲೂ ಭೂಮಿ ಮಧ್ಯದಲ್ಲಿ ಅಪಾರ ಪ್ರಮಾಣದಲ್ಲಿ ನೀರಿದ್ರೆ ಅದನ್ನ ಏನಂತ ಕರೀತಾರಂದ್ರ ಸರೋವರ ಅಂತ ಕರೀತಾರೆ. ಸುತ್ತಲೂ ಭೂಮಿ ಮಧ್ಯದಲ್ಲಿ ಅಪಾರ ಪ್ರಮಾಣದಲ್ಲಿ ನೀರಿತ್ತಂದ್ರ ಅದನ್ನ ಸರೋವರ, ಲೇಕ್ಸ್ ಅಂತ ಕರೀತಾರೆ. ನಿಮ್ಮೂರ ಕೆರೆ ನೋಡಿ ಇಲ್ಲ, ಕೆರೆ ಸಣ್ಣದಿರ್ತದ, ಸರೋವರ ದೊಡ್ಡದಿರ್ತದ. ಓಕೆನಾ? ಹಾಗಾದ್ರೆ ನೀರಿನಿಂದ ನಿರ್ಮಾಣಗೊಂಡ ಸರೋವರವನ್ನ ಪ್ಲೋವಿಯಲ್ ಸರೋವರ ಅಂತ ಕರಿತೀವಿ. ಗಾಳಿಯಿಂದ ನಿರ್ಮಾಣಗೊಂಡ ಸರೋವರವನ್ನ ಏಯೋಲಿನ್ ಸರೋವರ ಅಂತ ಕರಿತೀವಿ. ಮತ್ತೆ ನೀರಿನಿಂದ ಆಕ್ಸ್ಬೋ ಅಂತಂದ್ರೆ ಏನು? ಆ ಸರೋವರದ ಭಾಗ ಹೆಂಗಿರ್ತದಂದ್ರೆ ಈ ಎತ್ತಿನ ಕೊಂಬಿನಾಕಾರದಲ್ಲಿ ನಿರ್ಮಾಣಗೊಂಡಿರ್ತದೆ, ಅದಕ್ಕೆ ಆಕ್ಸ್ಬೋ ಸರೋವರ ಅಂತ ಕರೆದರು. ಸಮುದ್ರದ ದಂಡೆಯಲ್ಲಿ ಕಂಡು ಬರುವಂತ ಸರೋವರವನ್ನ ಶೋರ್ಲೈನ್ ಸರೋವರ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್. ಸಿ.ಡಿ. ತಮಿಳುನಾಡು, ಪಶ್ಚಿಮ ಬಂಗಾಳ, ಪಂಜಾಬ, ತಮಿಳುನಾಡು, ಪಶ್ಚಿಮ ಬಂಗಾಳ, ಒಡಿಸ್ಸಾ, ಕರ್ನಾಟಕ, ತಮಿಳುನಾಡು. ಕ್ವಶನ್ ಹೆಂಗ್ ಕೇಳಿ ನೋಡಿ. ಈ ಕೆಳಗಿನ ಯಾವ ರಾಜ್ಯಗಳು ಚಳಿಗಾಲದಲ್ಲಿ ಮೆಡಿಟೇರಿಯನ್ ಸಮುದ್ರದ ಮೂಲಕ ಮಳೆ ಪಡೆಯುತ್ತವೆ? ಇದನ್ನ ಡಿಸ್ಕಸ್ ಮಾಡಿ ನಿಮ್ಗೆ ಸಾಕಷ್ಟು ಬಾರಿ ಆನ್ಸರ್ ಮಾಡ್ತಾರೆ. ಸರಿಯಾದಂತ ಉತ್ತರ ಪಂಜಾಬ್ ಮತ್ತು ತಮಿಳುನಾಡು. ನೋಡಿ, ಚಳಿಗಾಲದಲ್ಲಿ ಭಾರತ ದೇಶದಲ್ಲಿ ಮಳೆ ಪಡೆಯುವ ರಾಜ್ಯಗಳು ಯಾವ ಕ್ವಶನ್ ಆಗಿವೆ? ಪಂಜಾಬ್ ಮತ್ತು ತಮಿಳುನಾಡುಗಳು ಮಳೆ ಪಡಿತವೆ. ಯಾವ ಶಾಖೆಯಿಂದ ಮಳೆ ಪಡಿತಾವ ಅಂತಂದ್ರ ಅವು ಮೆಡಿಟೇರಿಯನ್ ಶಾಖೆಯಿಂದ ಮಳೆ ಪಡಿತವೆ, ಪಂಜಾಬ್ ಮತ್ತು ತಮಿಳುನಾಡು. ಹಾಗಾದ್ರೆ ಚಳಿಗಾಲದ ಸಮಯದಲ್ಲಿ ಭಾರತ ಎಷ್ಟು % ಮಳೆ ಪಡಿತದೆ? ಸೂಪರ್, 2% ಮಳೆ ಪಡಿತದೆ. ನೋಡಿ, ದೇಶ 2% ಮಳೆ ಪಡೆದ್ರೆ ಕರ್ನಾಟಕ ರಾಜ್ಯ 1% ಮಳೆ ಪಡಿತದೆ. ನೆಕ್ಸ್ಟ್ ಕ್ವಶನ್. ಪಶ್ಚಿಮ ಘಟ್ಟ, ಡೆಕ್ಕನ್ ಪ್ರಸ್ಥಭೂಮಿ, ಮಧ್ಯ ಪ್ರದೇಶ, ಛತ್ತೀಸ್ಗಢ ಜಲಾಯನ ಪ್ರದೇಶ. ಛತ್ತೀಸ್ಗಢ ಜಲಾಯನ ಪ್ರದೇಶ. ಕ್ವಶನ್ ಏನಿದೆ ನೋಡಿ. ಮಾನ್ಸೂನ್ ಅರೇಬಿಯನ್ ಸಮುದ್ರ ಶಾಖೆಯಿಂದ ಈ ಕೆಳಗಿನ ಯಾವ ಪ್ರದೇಶಗಳು ಹೆಚ್ಚು ಪರಿಣಾಮ ಬೀರುವುದಿಲ್ಲ? ಮಾನ್ಸೂನ್ ಅರೇಬಿಯನ್ ಸಮುದ್ರದ ಶಾಖೆಯಿಂದ ಈ ಕೆಳಗಿನ ಪ್ರದೇಶ ಹೆಚ್ಚು ಪ್ರಭಾವ ಬೀರುವುದಿಲ್ಲ. ಯಾವ ಪ್ರದೇಶ? ಇದು PSI ಕ್ವಶನ್ ನೋಡಿ. ಯಾವ ಪ್ರದೇಶದ ಮೇಲೆ ಹೆಚ್ಚು ಪ್ರಭಾವ ಬೀರಂಗಿಲ್ಲ ಅಂತಂದ್ರ ಈ ಛತ್ತೀಸ್ಗಢ ಪ್ರದೇಶ ಇದೆಯಲ್ಲ, ಇದರ ಮೇಲೆ ಪ್ರಭಾವ ಬೀರಂಗಿಲ್ಲ. ಯಾಕಂದ್ರೆ
ಮಾನ್ಸೂನ್ ಮಾರುತಗಳಲ್ಲಿ ಎರಡು ಶಾಖೆಗಳಂತ ಹೇಳಿದ್ದೆ ನಿಮಗೆ. ಒಂದು ಅರಬ್ಬಿ ಸಮುದ್ರ ಶಾಖೆ, ಇನ್ನೊಂದು ಬಂಗಾಳ ಕೊಲ್ಲಿಯ ಶಾಖೆ. ಅರಬ್ಬಿ ಸಮುದ್ರ ಶಾಖೆಯಿಂದ ಹೈಯೆಸ್ಟ್ ಯಾವ ಪ್ರದೇಶಕ್ಕೆ ಪ್ರಭಾವ ಬೀರುತ್ತದೆ ಹೇಳಿ? ಅರಬ್ಬಿ ಸಮುದ್ರ ಶಾಖೆ ಅತಿ ಹೆಚ್ಚು ಯಾವುದರ ಮೇಲೆ ಪ್ರಭಾವ ಬೀರುತ್ತದ? ಅರಬ್ಬಿ ಸಮುದ್ರದ ಶಾಖೆಯಿಂದ ಅತಿ ಹೆಚ್ಚು ಮಳೆ ಪಡೆಯುವಂತ ಪ್ರದೇಶ ಯಾವುದಂದ್ರ? ಎಕ್ಸಲೆಂಟ್, ಪಶ್ಚಿಮ ಘಟ್ಟಗಳು ನೋಡಿ. ವೆಸ್ಟರ್ನ್ ಘಾಟ್ಸ್ ಅಂತ ಏನ್ ಕರಿತೀವಲ್ಲ, ಪಶ್ಚಿಮ ಘಟ್ಟಗಳು ಈ ಒಂದು ಶಾಖೆಯಿಂದ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಪಡಿತವೆ. ಪಶ್ಚಿಮ ಘಟ್ಟಗಳು ಅರಬ್ಬಿ ಸಮುದ್ರ ಶಾಖೆಯಿಂದ ಅತಿ ಹೆಚ್ಚು ಪ್ರಮಾಣದಲ್ಲಿ ಮಳೆ ಪಡಿತವೆ. ಹಾಗಾದ್ರೆ ಅರಬ್ಬಿ ಸಮುದ್ರ ಶಾಖೆ ಮತ್ತು ಬಂಗಾಳ ಕೊಲ್ಲಿಯ ಶಾಖೆಯ ಮಾರುತಗಳು ಯಾವ ಪ್ರದೇಶದಲ್ಲಿ ಸಂಧಿಸ್ತವೆ? ಅರಬ್ಬಿ ಸಮುದ್ರ ಶಾಖೆಯ ಮಾರುತಗಳು ಮತ್ತು ಈ ಒಂದು ಬಂಗಾಳ ಕೊಲ್ಲಿಯ ಶಾಖೆಗಳು ಯಾವ ಪ್ರದೇಶದಲ್ಲಿ ಸಂಧಿಸ್ತವಂದ್ರ ಚೋಟಾ ನಾಗಪುರ ಪ್ರಸ್ಥಭೂಮಿಯಲ್ಲಿ ಸಂಧಿಸ್ತವೆ. ಚೋಟಾ ನಾಗಪುರ ಪ್ರಸ್ಥಭೂಮಿಯಲ್ಲಿ ಅರಬ್ಬಿ ಸಮುದ್ರ ಶಾಖೆಯ ಮಾರುತಗಳು ಮತ್ತು ಬಂಗಾಳ ಕೊಲ್ಲಿಯ ಶಾಖೆಯ ಮಾರುತಗಳು ಬಂದು ಸೇರ್ತವೆ. ಹಾಗಾದ್ರೆ ಬಂಗಾಳ ಕೊಲ್ಲಿಯ ಶಾಖೆಯ ಮಾರುತಗಳಿಂದ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಯಾವುದು? ಬಂಗಾಳ ಕೊಲ್ಲಿಯ ಶಾಖೆಯಿಂದ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಅಂತಂದ್ರೆ ರಾಂಗ್. ಬಂಗಾಳ ಕೊಲ್ಲಿಯ ಶಾಖೆಯಿಂದ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಅಂದ್ರೆ ಅದು ಮೇಘಾಲಯದಲ್ಲಿ ಕಂಡುಬರುವ ಗಾರೋ ಮತ್ತು ಕಾಶಿ ಬೆಟ್ಟಗಳು, ಜಯಂತಿ ಬೆಟ್ಟಗಳು. ಇನ್ನು ವಾಪಸ್ ಈಶಾನ್ಯ ಮಾರುತಗಳು ಹೇಳುವಾಗ ನೀವು ಕರೆಕ್ಟ್, ತಮಿಳುನಾಡು ಕೂಡ ಮಳೆ ಪಡಿತು ಅಂತ ಹೇಳಬಹುದು. ನೆಕ್ಸ್ಟ್ ಕ್ವಶನ್, ಜ್ವಾಲಾಮುಖಿಯ ಸ್ಫೋಟಗಳಿಂದ ಡೆಕ್ಕನ್ ಪ್ರಸ್ಥಭೂಮಿ ನಿರ್ಮಾಣವಾಯಿತು. ಡೆಕ್ಕನ್ ಟ್ರ್ಯಾಪ್ ನಲ್ಲಿ ಕಪ್ಪು ಮಣ್ಣು ಕಂಡು ಬರುತ್ತದೆ. ಹೇಳಿಕೆಗಳನ್ನು ಪರಿಗಣಿಸಿ. ಒಂದು ಮಾತ್ರ ಸರಿ, ಎರಡು ಮಾತ್ರ ಸರಿ, ಒಂದು ಮತ್ತು ಎರಡು ಸರಿ, ಇವುಗಳಲ್ಲಿ ಯಾವುದೂ ಅಲ್ಲ. ಒಂದು ಪುತಿನಾಶಕವಾಗಿದೆ, ಒಂದು ಪುತಿನಾಶಕವಾಗಿದೆ, ಒಂದು ಆಕ್ರಮಣಕಾರಿ ಸಸ್ಯ ಆಗಿದೆ, ಆಕ್ರಮಣಕಾರಿ ಸಸ್ಯ ಆಗಿದೆ, ಒಂದು ಹೊಸ ಕೀಟ ಜಾತಿಯಾಗಿದೆ, ಕೀಟ ಜಾತಿ. ಏನ್ ಕ್ವಶನ್? ವಿಂಕ್ ಬಾಂಚ್ ಅಥವಾ ವಿಂಚ್ ಕಾಂಬ್, ವಿಂಚ್ ಬಾಕ್ ಅಥವಾ ವಿಂಚ್ ಕಾಂಬ್ ಎಂಬುವುದು, ವಿಂಚ್ ಕಾಂಬ್ ಎಂಬುವುದು, ವಿಂಚ್ ಕಾಂಬ್ ಎಂಬುವುದು ಏನು? ಇದು PSI ಕ್ವಶನ್. ಯಾರು ಹೇಳ್ತಾರೆ? ವಿಂಚ್ ಕಾಂಬ್ ಎಂಬುವುದು ಏನು? ವಾಟ್ ಈಸ್ ವಿಂಚ್ ಕಾಂಬ್ ಅಂತ ಕೇಳಿದ್ದಾನೆ. ಎ ಮೆಟರಾಯ್ಟ್, ರೈಟ್ ಆನ್ಸರ್ ನೋಡಿ. ಎ ಮೆಟರಾಯ್ಟ್ ಅಂದ್ರೆ ಏನು? ಒಂದು ಉಲ್ಕ ಶಿಲೆ, ಒಂದು ಉಲ್ಕ ಶಿಲೆ. ಆ ಉಲ್ಕ ಶಿಲೆ ಹೆಸರನ್ನು ಏನಂತ ಕರೆದರಂದ್ರ ವಿಂಚ್ ಕಾಂಬ್ ಎಂದು ಕರೆದರು. ವಿಂಚ್ ಕಾಂಬ್ ಎಂದರೆ ಅ ಮೆಟರಾಯ್ಟ್, ಅದೊಂದು ಉಲ್ಕ ಶಿಲೆ. ಕ್ವಶನ್ ಏನಿದೆ ನೋಡಿ. ಹಿಮಾಲಯದ ಹಿಮನದಿಗಳು, ನೀರುಗಲ್ಲುಗಳು ದಪ್ಪವನ್ನ ಅಂದಾಜು ಮಾಡಲು ಯಾವ ದೇಶವು ವಾಯುಗಾಮಿ ರೆಡಾರ್ ಸಮೀಕ್ಷೆಗಳನ್ನು ನಡೆಸುತ್ತದೆ? ಅದ್ಭುತವಾದ ಪ್ರಶ್ನೆ ಇದು. ಯಾವ ದೇಶ? ನೇಪಾಳ, ಭೂತಾನ, ಭಾರತ, ಚೈನಾ. ಹಿಮಾಲಯಗಳ ಹಿಮನದಿಗಳ ನೀರುಗಲ್ಲುಗಳ ದಪ್ಪವನ್ನ ಅಂದಾಜು ಮಾಡಲು ಯಾವ ದೇಶವು ವಾಯುಗಾಮಿ ರೆಡಾರ್ಗಳ ಸಮೀಕ್ಷೆಗಳನ್ನ ನಡೆಸುತ್ತದೆ? ಯಾವ ದೇಶ? ಭಾರತ, ರೈಟ್ ಆನ್ಸರ್ ನೋಡಿ. ಭಾರತ ದೇಶ ಸರಿಯಾಗಿರುವಂತ ಉತ್ತರ. ಹಾಗಾದ್ರೆ ಭಾರತ ದೇಶದ ಯಾವ ರಾಜ್ಯದಲ್ಲಿ ಇದೆ ಅದು? ಸೂಪರ್, ಸಚಿನ್ ಕರೆಕ್ಟ್ ಆನ್ಸರ್. ರೋಹನ್ ಕರೆಕ್ಟ್. ಹಿಮಾಚಲ ಪ್ರದೇಶದಲ್ಲಿ ಇದೆ ನೋಡಿ. ಹಿಮಾಚಲ ಪ್ರದೇಶ, ಹಿಮಾಚಲ ಪ್ರದೇಶದ ಯಾವ ಕಣಿವೆಯಲ್ಲಿ ಇದೆ ಅದು? ಯಾವ ಕಣಿವೆಯಲ್ಲಿ? ಸಿಪ್ಕಿಲಾ ಕಣಿವೆಯ ಮಾರ್ಗದಲ್ಲಿ ಕಂಡು ಬರುತ್ತದೆ. ಸಿಪ್ಕಿಲಾ ಕಣಿವೆ, ಲಹೂಲ್ ಅನ್ನುವಂತ ಸ್ಥಳ ಇದೆ. ಆ ಸಿಪ್ಕಿಲಾ ಕಣಿವೆ ಮಾರ್ಗದ ಲಹೂಲ್ ಎಂಬ ಸ್ಥಳದಲ್ಲಿ ಏನಿದೆ ಅಂತಂದ್ರೆ ಹಿಮಾಲಯದ ಹಿಮನದಿಗಳ, ಹಿಮಾಲಯದಲ್ಲಿರುವಂತಹ ಹಿಮನದಿಗಳ ನೀರುಗಲ್ಲುವ ದಪ್ಪನ್ನು ಅಂದಾಜು ಮಾಡಲು ಈ ಒಂದು ವಾಯುಗಾಮಿ ರೆಡಾರ್ ಸಮೀಕ್ಷೆಯನ್ನ ಈ ಒಂದು ಸ್ಥಳದಲ್ಲಿ ಸ್ಥಾಪನೆ ಮಾಡಲಾಗಿದೆ ನೋಡಿ. ಲಹುಲ್ ಸ್ಫುತಿ ಅಂತೂ ಕರೀತಾರೆ. ಲಹುಲ್ ಸ್ಫುತಿ. ನೆಕ್ಸ್ಟ್, ಜಾನುವಾರು ತಳಿಗಳು ಇವುಗಳಲ್ಲಿ ಯಾವುದೂ ಅಲ್ಲ.
ಅಕ್ಕಿ, ಗೋಧಿ, ಜಾನುವಾರು ತಳಿಗಳು ಇವುಗಳಲ್ಲಿ ಯಾವುದೂ ಅಲ್ಲ. ನವರ, ದುಬ್ರಾಜ್, ನವರ, ದುಬ್ರಾಜ್, ನಲ್ಲೂರು, ಮೊಲ, ಕುಲು, ಮೊಲ, ಕುಲು, ನವರ, ದುಬ್ರಾಜ್. ಇದು ಎದಕ್ಕೆ ಸಂಬಂಧಪಟ್ಟಿದೆ? ಏನಿದು ಎಲ್ಲ? ದುಬ್ರಾಜ್, ನವರ್, ಮೊಲ, ಕುಲು. ಮೊಲ ಕುಲುಕೋಲ್ ಅನ್ನುವಂಥದ್ದು ಮತ್ತು ನವರ್ ಮತ್ತು ದುಬ್ರಾಜ್ ಎಂಬುವುದು ಇದೇನಂತಂದ್ರೆ ಒಂಥರದ ಅಕ್ಕಿ ಹೆಸರಿದು, ಟೈಪ್ ಆಫ್ ರೈಸ್. ಇದು ಭಾರತದ ಬಗೆಯ ಅಕ್ಕಿ ಅಂತ ಕರಿತೀವಿ. ಹಾಗಾದ್ರೆ ಭಾರತದ ಇಂಡಿಯನ್ ವೆರೈಟೈಸ್ ಆಫ್ ರೈಸ್ ಅಂತ ಕರಿತೀವಿ. ವೆರೈಟಿ, ಬೇರೆ ಬೇರೆ ತರದ ರೈಸ್ ಗಳನ್ನ ನೋಡ್ತೀವಿ. ಹಾಗೆ ಇವು ಯಾವ ರಾಜ್ಯದಲ್ಲಿ ಬೆಳೀತಾರೆ? ಯಾರು ಹೇಳ್ತಾರೆ? ಮೊಲ, ಕುಲು, ನವರ್ ಮತ್ತು ದುಬ್ರಾಜ್ ಎಂಬ ರೈಸ್ ಅನ್ನ ಯಾವ ರಾಜ್ಯದಲ್ಲಿ ಬೆಳೀತಾರಂದ್ರ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ಕೇಳೋಣ. ಹೊಸ ತಳಿಗಳೆಲ್ಲ ಇವು. ನಾವೆಲ್ಲ ಬಾಸುಮತಿ ಅಕ್ಕಿ ಕೇಳಿವಿ, ಇದೇನು ಸೋನಾ ಮಸೂರಿ ಕೇಳಿವಿ. ಇವೇನು ಸರ್ ಅಂದ್ರ ಹೊಸ ತಳಿಯ ಅಕ್ಕಿಗಳಷ್ಟೇ. ಹೊಸ ತಳಿಯ ಅಕ್ಕಿ, ಒಂದು ಭತ್ತ, ವಿಶೇಷವಾಗಿರುವಂತ ತಳಿಯ ಭತ್ತ ಎಲ್ಲಿ ಅಂತಂದ್ರ ಕೇರಳ ರಾಜ್ಯದಲ್ಲಿ ಬೆಳೀತಾರೆ ಇವ್ರು. ಕೇರಳ ರಾಜ್ಯ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಉತ್ಪಾದನೆ ಮಾಡುವಂತ ಒಂದು ವಿಚಿತ್ರವಾಗಿರುವಂತ ಭತ್ತ. ಅಪಟಾಣಿಗಳು ABCD. ಕ್ವಶನ್ ಏನಿದೆ ನೋಡಿ. ಕೆಳಗಿನ ಸಂಖ್ಯೆ ಮುಖ್ಯವಾಗಿ ಗುಜರಾತ್, ಕರ್ನಾಟಕ, ಹೈದರಾಬಾದ್ ಮೊದಲಾದ ಭಾರತ ಕ್ಷೇತ್ರಗಳಲ್ಲಿ ಕಂಡು ಬರುತ್ತಾರೆ. ಅವರನ್ನು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ. ಇನ್ನೊಂದ್ಸರಿ ಹೇಳ್ತೇನೆ ನೋಡಿ. ಜನಾಂಗೀಯ ಗುಂಪನ್ನ ಹಬ್ಬಿ ಅಥವಾ ಹಬ್ಬೀಸ್ ಅಂತ ಕರೀತಾರೆ. ಹಬ್ಬೀಸ್ ಹೆಸರಿನಿಂದ ಕರೆಯಲಾಗುತ್ತದೆ ಮತ್ತು ಮೂಲದಲ್ಲಿ ಆಫ್ರಿಕಾ ಖಂಡದವರು. ಅವರು ಜನಸಂಖ್ಯೆ ಮುಖ್ಯವಾಗಿ ಗುಜರಾತ್, ಕರ್ನಾಟಕ, ಹೈದರಾಬಾದ್ ಮೊದಲಾದ ಕ್ಷೇತ್ರಗಳಲ್ಲಿ ಕಂಡು ಬರ್ತಾರೆ. ಅವರನ್ನು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳಿಗೆ ಸೇರಿಸಲಾಗಿದೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಫೇಮಸ್ ಈ ಜನಾಂಗ. ಸೂಪರ್, ಎಕ್ಸಲೆಂಟ್. ಬುಡಕಟ್ಟು ಜನಾಂಗದ ಮೇಲೆ ಹಿಂಗೂ ಪ್ರಶ್ನೆ ಕೇಳಬಹುದು ಅಂತ ಹೇಳಿ 545 ಸಿವಿಲ್ PSI ಕ್ವಶನ್ ಕೇಳಿದ್ದ. ಸರಿಯಾದಂತ ಉತ್ತರ ಸಿದ್ದಿ ಜನಾಂಗ. ಹಾಗಾದ್ರೆ ಈ ಸಿದ್ದಿ ಎಂಬ ಬುಡಕಟ್ಟು ಜನಾಂಗ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಇದ್ದಾರೆ? ಸಿದ್ದಿ ಎಂಬ ಬುಡಕಟ್ಟು ಜನಾಂಗ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅದಾರ ಅಂದ್ರ ಸೂಪರ್, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತಾರೆ ನೋಡಿ.